ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಯಕ್ಷ ಪಯಣದ ಸಂಚಿಕೆಯ ಈ ಹಿಂದಿನ ಎಲ್ಲಾ ಸಂಚಿಕೆಗಳನ್ನು ಕೂಡ ನೋಡಿ ಅದಕ್ಕೆ ಒಳ್ಳೆ ರೀತಿಯ ಸಪೋರ್ಟ್ ಅನ್ನು ನೀವು ಕೊಟ್ಟಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೂಡ ನೀವು ನೀಡಿದ್ದೀರಿ. ಈ ಹಿಂದಿನ ಸಂಚಿಕೆಯಲ್ಲಿ ತಳಪಾಡಿ ದೇವಿಪ್ರಸಾದ್ ಆಳ್ವರ ಸಂದರ್ಶನವನ್ನ ನೋಡಿದ್ದೀರಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗುವವರು ಶ್ರೀಯುತ ಕೊಂಕನಾಜಿ ಚಂದ್ರಶೇಖರ ಭಟ್. ಇವರು ಕಳೆದ ಅನೇಕ ವರ್ಷಗಳಿಂದ ಕಟೀಲು ಮೇಳದಲ್ಲಿ ಸೇವೆಯನ್ನ ಸಲ್ಲಿಸಿ ಸದ್ಯಕ್ಕೆ ಅತಿಥಿ ಹಿಮ್ಮೇಳ ವಾದಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಾವು ಬಾಲ್ಯದಲ್ಲಿ ಇರುವಾಗಲೇ ಇವರ ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾವು ರಂಗಸ್ಥಳದಲ್ಲಿ ಇವರನ್ನ ನೋಡ್ತಾ ಇದ್ದೆವು. ಇಂದಿಗೂ ಕೂಡ ಹಾಗೇ ಇದ್ದಾರೆ. ಹಾಗಾಗಿ ನಾನು ಅವರಲ್ಲಿ ಏನು ಸಂದರ್ಶನ ಮಾಡುವುದಕ್ಕಾಗಿ ಕೇಳಿಕೊಂಡಾಗ ಪ್ರೀತಿಯಿಂದಲೇ ಸಂದರ್ಶನಕ್ಕೆ ಒಪ್ಪಿಕೊಂಡವರು. ಸೊ ಇವತ್ತಿನ ಸಂಚಿಕೆಯಲ್ಲಿ ಅವರ ಯಕ್ಷ ಪಯಣದ ಅನೇಕ ಯಕ್ಷ ಅನುಭವಗಳನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ ಇವತ್ತು ಮಾಡ್ತೇನೆ. ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಭಟ್ರೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಕರೆ ಮಾಡುವಾಗ ಪ್ರೀತಿಯಿಂದಲೇ ಒಪ್ಪಿಕೊಂಡಿದ್ದೀರಿ. ಕಳೆದ ಅನೇಕ ವರ್ಷಗಳಿಂದ ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿ ಸದ್ಯಕ್ಕೆ ಅತಿಥಿ ಹಿಮ್ಮೇಳ ವಾದಕರಾಗಿ ಹೋಗ್ತಾ ಇದ್ದೀರಿ. ಅದಕ್ಕಿಂತ ನಾನು ಯಕ್ಷ ಪಯಣದ ವಿಚಾರವನ್ನ ಆರಂಭಿಸುವ ಮೊದಲು ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. 15 ವರ್ಷದ ಹಿಂದೆ ಕೂಡ ಕೊಂಕಣಾಜಿ ಚಂದ್ರಶೇಖರ ಭಟ್ರು ಹಾಗೆ ಇದ್ರು, ಈಗಲೂ ಹಾಗೆ ಇದ್ದೀರಿ. ಏನಿದೆ ರಹಸ್ಯ ಅಂತ ಹೇಳಿ. ನಿಮ್ಮ ಯಕ್ಷ ಇನ್ಫೋ ಕನ್ನಡ ಚಾನೆಲ್ ಅನ್ನು ಈವರೆಗೆ ನೋಡಿದ, ಇನ್ನು ಮುಂದೆಯೂ ಕೂಡ ಯಾರು ಇದನ್ನೆಲ್ಲ ನೋಡ್ತಾರೆ ಅಂತ ಪ್ರೇಕ್ಷಕರೇ ಮಹಾಪ್ರಭುಗಳಿಗೆಲ್ಲ ಮೊದಲಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾಣುವಾಗ ವ್ಯಕ್ತಿ ಹೇಗೆ ಕಾಣ್ತಾನೆ ಅಂತ ಹೇಳಿ ವಯಸ್ಸಾಗಿರ್ಬೋದು, ಅದೇ ಆದ್ರೆ ಹಾಗೇ ಇದ್ದೀರಿ ಅಂದ್ರೆ ನೀವು ಹೇಳುದು ಮುಖದ ಲವಲವಿಕೆ ಇರ್ಬೋದು, ಅದು ಏನೋ ಗೊತ್ತಿಲ್ಲ. ಒಂದು ಹೇಳ್ತಾರಲ್ಲ, ನಿತ್ಯ ನೂತನಂತ ಜೀವನ ಅಂದ್ರೆ ನಾವು ಯಾವುದನ್ನು ಕೂಡ ದೊಡ್ಡ ಹೊರೆಯಾಗಿ ನಾವು ಯೋಚಿಸುವುದಿಲ್ಲ, ಬಂದದ್ದನ್ನು ಬಂದಾಗಿ ಸ್ವೀಕರಿಸ್ತಾ ಹೋಗ್ತೇವೆ. ಹಾಗಾಗಿ ನಾವು ಹಾಗೆ ನಿಮಗೆ ಹಾಗೆ ಕಾಣ್ತೇನೆ ಇಲ್ಲ, ಬಹುತೇಕರಿಗೆ ನೀವು ನೋಡಿದವರಿಗೆ ಗೊತ್ತಿದೆ ಹೇಗೆ 10-15 ವರ್ಷದ ಹಿಂದೆ ಮೇಳ ತಿರುಗಾಟ ಮಾಡುವಾಗ ಹೇಗಿದ್ರು ಇಂದಿಗೂ ಹಾಗೆ ಇದ್ದಾರೆ. ಏನು ಬದಲಾವಣೆ ಆಗ್ಲಿಲ್ಲ. ಆ ನಗು ಆಗಿರ್ಲಿ, ಮುಖದಲ್ಲಿ ಬಿಟ್ಟಂತಹ ಗಡ್ಡ ಆಗಿರ್ಲಿ, ಪರ್ಸನಾಲಿಟಿ ಆಗಿರ್ಲಿ, ಹಾಗೆ ಅಂತ ಹೇಳಿ ಅದು ಕಟೀಲಮ್ಮನ ಆಶೀರ್ವಾದ ಅಂತ ಹೇಳಿ. ಎಸ್ ಕೊಂಕಣಾಜಿ ಅವರೇ, ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಅನುಭವಿ ಹಿರಿಯ ಮದ್ದಳೆಯ ವಾದಕರು ಅಂತ ಹೇಳಬಹುದು. ಆ ವಿಚಾರಕ್ಕೆ ಬರುವ ಮೊದಲು ನಾನು ಕೇಳುವಂಥದ್ದು, ನಿಮ್ಮ ಬಾಲ್ಯದ ಜೀವನ ಅನ್ನುವಂಥದ್ದೇನು, ಶಿಕ್ಷಣ ಅನ್ನುವಂಥದ್ದೇನು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದೇನು ಅಂತ ಹೇಳಿ ವೀಕ್ಷಕರಿಗೆ ಗೊತ್ತಾಗಬೇಕು ಅಂತ ಹೇಳಿ. ನನ್ನ ತಂದೆಯವರು ದಿವಂಗತ ಎಲ್ ಸುಬ್ರಾಯ ಭಟ್ ಅಂತ, ಅಮ್ಮ ದುರ್ಗಾ ಪರಮೇಶ್ವರಿ. ನನ್ನ ಅಜ್ಜಿ ಮನೆ ಅಂದ್ರೆ ತಾಯಿಯ ತಾಯಿ ಮನೆ ಕಾಸರಗೋಡು ಜಿಲ್ಲೆ ನೀರ್ಚಾಲ್ ಸಮೀಪ ನೆಡುಗಳ ಅಂತ. ಮತ್ತೆ ನನ್ನ ತಂದೆಯವರು ಮೊದಲಿಗೆ ನಮ್ಮ ಗಡಿನಾಡು ಪ್ರದೇಶ ಅಂದ್ರೆ ಅಡ್ಯನಡ್ಕ ಸಮೀಪ, ಮುಂಡೋವು ಮೂಲೆ ಅಂತ ಹೇಳುವಲ್ಲಿ ಇದ್ದವರು. ಅಲ್ಲಿಂದ ಈ ಕಡೆಗೆ ವಲಸೆ ಬಂದು ಈಗ ನಾವು ಇಲ್ಲಿ ಬೆಳ್ತಂಗಡಿ ತಾಲೂಕು ಈ ಕುಕ್ಕೇಡಿ ಗ್ರಾಮದ ಕೊಂಕಣಾಜಿ ಅಂತ ಹೇಳುವಲ್ಲಿ ಇದ್ದೇವೆ. ನನ್ನ ಜನನಾದದ್ದೇ 1975 ಈ ಜಾಗದಲ್ಲಿ. ಮೊದಲು ನಮ್ಮ ತಂದೆಯವರು ಅಲ್ಲಿದ್ದವರು. ನಾನು ಬಾಲ್ಯದಲ್ಲಿ ಇಲ್ಲಿ ವೇಣೂರು ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇತ್ತು. ಇಲ್ಲಿಗೆ 7ನೇ ತರಗತಿಯವರೆಗೆ ದೂರ. ಅವಾಗದ ಕಾಲ ಈಗದಾಗಿಲ್ಲ. ನಾವು 6 ಕಿಲೋಮೀಟರ್ 6-7 ಕಿಲೋಮೀಟರ್ ನಡ್ಕೊಂಡು ಕಾಲ್ನಡಿಗೆ ಗುಡ್ಡೆ ಬೈಲು ಎಲ್ಲ ಹೋಗುವಂಥದ್ದು. 7ನೇ ತರಗತಿವರೆಗೆ ಹೋಗಿದ್ದೆ. ಆಮೇಲೆ ನಾನು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಎಡನೀರು, ಪ್ರಸಿದ್ಧ ಯಕ್ಷಗಾನದ ನೋಡುವವರಿಗೆಲ್ಲ ಗೊತ್ತಿದೆ. ಅಲ್ಲಿ ಕೇಶವಾನಂದ ಭಾರತಿ ಅವರದ್ದು ಒಂದು ಹೈಸ್ಕೂಲ್ ಇದೆ. ಅಲ್ಲಿ ನಾನು ವಿದ್ಯಾಭ್ಯಾಸ ಮುಂದುವರಿಸಿದೆ. ಹೈಸ್ಕೂಲ್ ಅಂದ್ರೆ ಬದಿಯಡ್ಕ ಸಮೀಪ ನನ್ನ ಚಿಕ್ಕಮ್ಮನ ಮನೆ ಇತ್ತು. ಅಲ್ಲಿಂದ ನಾನು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಎಡನೀರಿಗೆ. ಹಾಗೆ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಎಡನೀರಲ್ಲಿ ಆಯ್ತು. ನೀವು ಎಷ್ಟು ಜನ ಮಕ್ಕಳು ಅಂತ ಹೇಳಿ? ನಾನು ಕಿರಿಯವ. ನನಗಿಂತ ಅಣ್ಣ ಒಬ್ಬ ಇದ್ದಾನೆ, ರಮೇಶ್ ಕೊಂಕಣಾಜಿ ಅಂತ. ಅವ ಕಾಷ್ಟ ಶಿಲ್ಪಿ, ಒಳ್ಳೆಯ ಕಲಾವಿದ ಅದರಲ್ಲಿ. ಆಮೇಲೆ ನನ್ನ ಒಬ್ಬಳು ಅಕ್ಕ ಇದ್ದಾಳೆ ಪೂರ್ಣಿಮಾ ಅಂತ, ಈಗ ಮದುವೆಯಾಗಿ ಸುಬ್ರಹ್ಮಣ್ಯ ಗುತ್ತಿಗಾರಲ್ಲಿ ವಾಸವಾಗಿದ್ದಾರೆ. ಹಾಗೆ ಹೈಸ್ಕೂಲ್ ಜೀವನ ಆದ ಮೇಲೆ ಕಾಲೇಜಿಗೆ ನಾವು ಪುತ್ತೂರು ವಿವೇಕಾನಂದ ಕಾಲೇಜಿಗೆ ಆರ್ಟ್ಸ್ ವಿಭಾಗಕ್ಕೆ ಸೇರಿಕೊಂಡೆ. ಇದು ಅಲ್ಲಿ ಬೆಟ್ಟಂಪಾಡಿಯಲ್ಲಿ, ಅದು ಕೂಡ ಯಕ್ಷಗಾನದ ಒಂದು ತವರು. ಬೆಟ್ಟಂಪಾಡಿಯಲ್ಲಿ ನಮ್ಮ ತಂದೆಯ ಸೋದರ ಭಾವ ಇದ್ರು.
JV ಭಟ್ ಅಂತ, ಅವರ ಮನೆಯಿಂದ ನನಗೆ ಮಾವಾಗ್ತಾರೆ. ಅವರ ಮನೆಯಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಹಾಗೆ PUC ಅವರೆಗೆ ಈ ರೀತಿಯ ಶಿಕ್ಷಣ ಆಗಿದೆ. ಮತ್ತೆ ಯಕ್ಷಗಾನದ ವಿಷಯ ಹೇಳುದಾದ್ರೆ PUC ವರೆಗಾಗಿ ನಿಲ್ಲಿಸಿ ಮತ್ತೆ ಡಿಗ್ರಿಗೆ ಹೋಗ್ಲಿಲ್ಲ. ಏನ್ ಮಾಡಿದ್ರಿ PUC ಆದ ನಂತರ? PUC ಆದ್ಮೇಲೆ ನಾನು ಪುತ್ತೂರಲ್ಲಿ 1 ವರ್ಷ ಉದ್ಯೋಗಿ ಅಂದ್ರೆ ಇದು ಈಗ ಪ್ರಖ್ಯಾತ ಚಿನ್ನದ ಮಳಿಗೆ ಮುಳಿಯ ಜ್ಯುವೆಲ್ಲರ್ಸ್ ಅಂತ ಏನಿದೆ. ಅವಾಗ ಇಷ್ಟು ದೊಡ್ಡದಿರ್ಲಿಲ್ಲ, ಸ್ವಲ್ಪ ನಾವು 3 ಜನ ಸ್ಟಾಫ್ಗಳಿದ್ದೆವು. ನಾನು 1 ವರ್ಷ ಅದರಲ್ಲಿ ವರ್ಕ್ ಮಾಡಿದ್ದೆ, ಮುಳಿಯದಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಅಲ್ಲಿ ವರ್ಕ್ ಮಾಡಿದ್ದೆ. ಮತ್ತೆ ನಾನು ಇದು ಧರ್ಮಸ್ಥಳ ಯಕ್ಷಗಾನ ಕೇಂದ್ರಕ್ಕೆ ಸೇರಿದ್ದು. ಅದರ ಮೊದಲೇ ಯಕ್ಷಗಾನದಲ್ಲಿ ನಾನು ವೇಷಧಾರಿಯಾಗಿದ್ದೆ ಮೊದಲೇ. ಹೇಗೆ ಅದು ಹೇಗೆಂದ್ರೆ ನಮಗೆ ಬಾಲ್ಯದಲ್ಲೇ ಈ 1ನೇ 2ನೇ ತರಗತಿಗೆ ಹೋಗುವಾಗಲೇ ಯಕ್ಷಗಾನ ನೋಡುವ, ಅದು ನಮ್ಮ ಆಡು ಮಾತಲ್ಲಿ ಹೇಳಿದ್ರೆ ಹುಚ್ಚು. ಅಂದ್ರೆ ಇಲ್ಲಿ ಪರಿಸರದಲ್ಲಿ ವೇಣೂರಲ್ಲಿ ಯಾವಾಗೆಲ್ಲ ಟೆಂಟ್ ಮೇಳದ್ದು ಮಂಗಳವಾರ ಯಾವ ಮೇಳದ್ದೆಲ್ಲ ಸುರತ್ಕಲ್, ಕರ್ನಾಟಕ, ಬಪ್ಪನಾಡು, ಬೆಳ್ಮಣ, ಯಾವ ಆಟ ಬಂದ್ರು ಹೋಗ್ಬೇಕು. ಸುಂಕದಗಟ್ಟೆ, ಇಲ್ಲಿ ಹೊಸಪಟ್ನ ಅಂತ ಇದೆ ನಮ್ಮ ಊರಿನ ಪಕ್ಕ, ನಯನಾಡು, ಪುಂಜಾಲ್ಕಟ್ಟೆ, ವಾಮದಬದು, ಕನ್ನಡಿಗಟ್ಟೆ, ಸುತ್ತಮುತ್ತ ಎಲ್ಲಿ ಆಟ ಆದ್ರೂ ನಡ್ಕೊಂಡು ಹೋಗುದು. ಶಾಲೆ ಬಿಟ್ಟು ಇಷ್ಟು ದೂರ ಮನೆಗೆ ಬಂದು 6-7 ಕಿಲೋಮೀಟರ್ ಮತ್ತೆ ಪುನಃ ನಡ್ಕೊಂಡು ಹೋಗಿ ಬೆಳಿಗ್ಗೆವರೆಗೆ ಆಟ ನೋಡಿ, ಪುನಃ ಬೆಳಿಗ್ಗೆ ನಡ್ಕೊಂಡು ಬಂದು ಪುನಃ ಶಾಲೆಗೆ. ಆ ತರದ ಆಸಕ್ತಿ ಇತ್ತು. ಅದು ಆಸಕ್ತಿ, ನೋಡುವ ಆಸಕ್ತಿ ಮಾತ್ರ ಇತ್ತು. ಅಲ್ಲಿ ನೋಡುದು, ಇಲ್ಲಿ ಬಂದು ನಮ್ಮ ತೋಟದಲ್ಲಿ, ಇಲ್ಲಿ ಹೊಳೆಯಲ್ಲಿ ನಾವು ಸಹ ಇದ್ದ ಬಟ್ಟೆ ಎಲ್ಲ ಕಟ್ಕೊಂಡು ಆಡುದು. ಬಾಲ್ಯದಲ್ಲಿ ನಮ್ಮ ಸುತ್ತಮುತ್ತ ಮಕ್ಕಳೆಲ್ಲ ಇದ್ರು, ನಮ್ಮ ಮನೆಯಲ್ಲಿ ಸಹ ನನ್ನ ಅತ್ತೆ ಮಕ್ಕಳೆಲ್ಲ ಇದ್ರು, ಅದೆಲ್ಲ ನಡೀತಾ ಇತ್ತು. ನಾನು ಯಾವಾಗ ಎಡನೀರಿಗೆ ನಾನು ಸ್ಟೂಡೆಂಟ್ ಆಗಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಹೋದೆ, ಆವಾಗ ನನಗೆ ಇದನ್ನು ಕಲಿಬೇಕು ಅಂತ ಹೇಳುವ ಆಸಕ್ತಿ ಅಲ್ಲಿಂದ ಬಂತದ್ದು. ಅಂದ್ರೆ ಆವಾಗ ನಾನು ಇದು ಮುಮ್ಮೇಳ ನಾಟ್ಯ ಮೊದಲಿಗೆ ಕಲ್ತ. ಅಂದ್ರೆ ಏನು ಕಾರಣ ಕಲಿಬೇಕು ಅಂತ ಆಯ್ತು ಅಂತಾರೆ, ಅಲ್ಲಿ ಎಡನೀರು ಮಠದಲ್ಲಿ ಹೇಗೆ ಅಂದ್ರೆ ಈಗಲೂ ಅದೇ ಪರಂಪರೆ ಬಂದಿದೆ. ಇಂದಿನ ಸ್ವಾಮಿಗಳು ಸ್ವತಃ ಕಲಾವಿದರು, ಕೇಶವಾನಂದ ಸ್ವಾಮಿಗಳು. ಅವರು ಅಲ್ಲಿ ಚಾತುರ್ಮಾಸ್ಯದಲ್ಲಿ ಮತ್ತೆ ಆರಾಧನೋತ್ಸವ, ಅದು ಇದು ಸಣ್ಣ ಪುಟ್ಟ ಏನು ಕಾರ್ಯಕ್ರಮ ಇದ್ರು ಅಲ್ಲಿ ಒಂದು ಯಕ್ಷಗಾನ ಇದೆ. ಒಂದು ಯಕ್ಷಗಾನ ಬಯಲಾಟ, ಎಲ್ಲ ಇದ್ರೆ ತಾಳಮದ್ದ. ಆಗ ಈಗದಾಗೆ ಗಾನವೈಭವ ಅಂತ ಹೇಳಿ ಇರ್ಲಿಲ್ಲ, ನಾಟ್ಯ ವೈಭವ, ಗಾನವೈಭವ, ಬರೀ ಯಕ್ಷಗಾನ ಬಿಟ್ಟರೆ ತಾಳಮದ್ದ, ಹರಿಕಥೆಗಳಾಗ್ತಾ ಇತ್ತು. ದೊಡ್ಡ ದೊಡ್ಡ ಕಲಾವಿದರು, ಸಂಗೀತ ಕಚೇರಿ, ಭರತನಾಟ್ಯ. ಹಾಗೆ ಅಲ್ಲಿ ಇರುವಾಗ ನನಗೆ ಯಾವಾಗ್ಲೂ ನೋಡ್ಲಿಕ್ಕೆ, ನಾವೆಲ್ಲ ಸ್ಟೂಡೆಂಟ್ಗಳು ಅಲ್ಲಿ ಬೆಂಚ್ ಇಡ್ಲಿಕ್ಕೆ, ಚೇರ್ ಇಡ್ಲಿಕ್ಕೆ, ಸೆಟ್ಟಿಂಗ್ ಅದೆಲ್ಲ ವಾಲಂಟಿಯರ್ ಆಗಿ ನಾವು ಸೇರ್ತಾ ಇದ್ದೆ. ಹಾಗೆ ಅದು ಈ ಕಲಾವಿದರ ಚೌಕಿಗೆ ಹೋಗುದು, ಸಂಪರ್ಕ ಎಲ್ಲ ಸ್ಟಾರ್ಟ್ ಆಯ್ತು. ನನಗೂ ಆಟ ನೋಡ್ತಾ ನೋಡ್ತಾ ಮತ್ತೆ ಅಲ್ಲಿ ಆಗ್ತಿದ್ದದ್ದು ದೊಡ್ಡ ದೊಡ್ಡ ಸೆಟ್. ಆ ಕಾಲದ ಯಾರು ಧರ್ಮಸ್ಥಳ ಮೇಳದ ಕಲಾವಿದರು, ದೊಡ್ಡ ದೊಡ್ಡ ಹಿಮ್ಮೇಳದಲ್ಲಿ ಚಿಪ್ಪರಕ್ಷಣೆ ಬಲ್ಲರು, ಮತ್ತೆ ಪುತ್ತಿಗೆರ ಗ್ರಾಮರು, ಕಡತೋಕ, ಹೀಗೆ ದೊಡ್ಡ ದೊಡ್ಡ ಕಲಾವಿದ್ರೆ ಬರೋದು ನೋಡ್ತಾ ಇದ್ದೆ. ವೇಷಕ್ಕೂ ಹಾಗೆ ದೊಡ್ಡ ದೊಡ್ಡ ಕಲಾವಿದ್ರು. ಇದನ್ನೆಲ್ಲ ನೋಡಿ ನನಗೆ ಕಲ್ತ್ರೆ ಹೇಗೆ ಅಂತ. ಆಗ ನಾನು ಚಿಕ್ಕಮ್ಮನ ಮನೆಯಲ್ಲಿದ್ದೆ ಬದಿಯಡ್ಕದಲ್ಲಿ. ಆಗ ಒಮ್ಮೆ ರಜೆಯಲ್ಲಿ ಬಂದಾಗ ಅಪ್ಪನ ಹತ್ರ ಹೇಳಿದೆ, ನನಗೆ ಸಹ ಯಕ್ಷಗಾನ ವೇಷ ಮಾಡಬೇಕು, ನಾಟ್ಯ ಕಲಿಬೇಕು ಅಂತ ಆಸೆ ಉಂಟು, ಎಲ್ಲಿ ಕಲಿಯುವುದು ಗೊತ್ತಾಗುದಿಲ್ಲ. ಆಗ ಅವ್ರು ಹೇಳಿದ್ರು, ನನ್ನ ಅಪ್ಪನೇ ಹೇಳಿದ್ರು, ಪೆರ್ಲದಲ್ಲಿ ಸಬ್ಬಣಕೋಡಿ ರಾಂಭಟ್ರು ಅಂತ ಒಂದು ಕಾಲದಲ್ಲಿ ಕಟೀಲ್ ಮೇಳದಲ್ಲಿ ಬಹಳ ಹೆಸರುವಾಸಿ ಆದವರು, ಬಲಿಪರ ಸೆಟ್ ಅಲ್ಲಿ ಎಲ್ಲ ಇದ್ದವರು. ಅವರು ಆಗ ಮೇಳ ಬಿಟ್ಟಿದ್ರು. ಮೇಳ ಬಿಟ್ಟು ಅಲ್ಲಿ ತರಗತಿಗಳನ್ನು ಮಾಡ್ತಾ ಇದ್ರು. ಪೆರ್ಲದಲ್ಲಿ ನಾಟ್ಯ ಕ್ಲಾಸ್ ಮಾಡ್ತಾರಂತೆ, ಒಮ್ಮೆ ನನಗೆ ಸಿಕ್ಕಿದವರು ಹೇಳಿದ್ದಾರೆ, ನೀನು ಅಲ್ಲಿ ವಿಚಾರಿಸು ಅಂತ ಹೇಳಿದ್ರು. ನಾನೇ ಕೇಳ್ಕೊಂಡು ಒಂದ್ ದಿವಸ ಆದಿತ್ಯವಾರ ಅಲ್ಲಿ ಹೋದೆ ಪೆರ್ಲಕ್ಕೆ. ಎಲ್ಲಿ ಏನು ಅಂತ ಗೊತ್ತಿಲ್ಲ. ಬದಿಯಡ್ಕದಿಂದ ಬಸ್ ಹತ್ತಿ ಕರಿಂಬಿಲ ಅಂತ, ಬದಿಯಡ್ಕದಿಂದ ಒಂದು ಸ್ಟಾಪ್ ಈ ಕಡೆ ಪೆರ್ಲ ಮಧ್ಯೆ, ಅಲ್ಲಿ ನನ್ನ ಚಿಕ್ಕಮ್ಮನ ಮನೆ. ಅಲ್ಲಿಂದ ನಾನೇ ಬಸ್ ಹತ್ಕೊಂಡು ಪೆರ್ಲದಲ್ಲಿ ಹಿಡಿದು ಅಂಗಡಿಯಲ್ಲೆಲ್ಲ ಕೇಳಿ ಇಲ್ಲಿ ಯಕ್ಷಗಾನ ಕ್ಲಾಸ್ ಎಲ್ಲಿ ಮಾಡ್ತಾರೆ. ಆಗ ಅವ್ರು ಫೇಮಸ್ ಅಲ್ಲಿ, ಇಂತಲ್ಲಿ ಅವರ ಮನೆಗೆ ಹೋದದ್ದು ಫಸ್ಟಿಗೆ. ನಾನು ಮನೆಗೆ ಹೋಗಿ ಮಾತಾಡಿ, ಅವ್ರಿಗೆ ನಮಗೆ ಮೊದಲೇ ಬಾಲ್ಯದಲ್ಲಿ ಪರಿಚಯ ಇತ್ತು. ಅವ್ರು ಕಟೀಲ್ ಮೇಳದಲ್ಲಿ ಇರುವಾಗಲೇ ನಮ್ಮ ಮನೆಗೆ ಇಲ್ಲಿ ಬರ್ತಿದ್ರು, ಸುತ್ತಮುತ್ತ ಆಟ ವೇಷ ಎಲ್ಲ ನೋಡ್ತಾ ಇದ್ರು. ತುಂಬಾ ವೇಷ ನೋಡಿದೆ. ಅವರು ರಾಮಕೃಷ್ಣರು ಅಂತ ಅವಳಿ ಮಕ್ಕಳು, ಅವರ ತಮ್ಮ ಈಗ ದಿವಂಗತರಾಗಿದ್ದಾರೆ, ಕೃಷ್ಣ ಭಟ್ರು ಅಂತ. ಹಾಗೆ ಅವ್ರ ಹತ್ರ ಮಾತಾಡಿ ಅವರ ಕ್ಲಾಸ್ಗೆ ಜಾಯಿನ್ ಆದೆ. ಅಲ್ಲಿ ವಾರಕ್ಕೊಂದು ತರಗತಿ, ಸತ್ಯನಾರಾಯಣ ಶಾಲೆ ಅಂತ ಇದೆ, ಅಲ್ಲಿ ನಾನು ನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೆ. ಅದು ಎಡನೀರಿಗೆ ನಾನು ಹೈಸ್ಕೂಲಿಗೆ ಹೋಗ್ತಾ ಇರೋ ಹಾಗೆ ಅಲ್ಲಿಂದ ಸಂಪೂರ್ಣ ಅವರಲ್ಲಿ ನಾಟ್ಯಾಭ್ಯಾಸ ಮಾಡಿ, ಸಂಪೂರ್ಣ ಅಂದರೆ ಸಭಾಲಕ್ಷಣದ ಪಾಠದಿಂದ ಹಿಡಿದು ಫೌಂಡೇಶನ್ ಎಲ್ಲ ಪಾಠ ಆಗಿ, ಎಲ್ಲ ದೇವೇಂದ್ರ ನುಡ್ಡಲ್ಗ, ತೆರೆ ಕುಣಿತ ಯಾವುದೆಲ್ಲ ಉಂಟು ಎಲ್ಲ ಅಭ್ಯಾಸ ಮಾಡಿ ನಾನು ರಂಗಪ್ರವೇಶ ವೇಷ ಮಾಡಿದ್ದೆ. ಯಾವ ವೇಷ ಮಾಡಿ? ನಾನು ಮೊದಲಿಗೆ ಗೆಜ್ಜೆ ಕಟ್ಟಿದ್ದು ವೀರಮಣಿಗಳಾದ ಶತ್ರುಘ್ನ. ಆಮೇಲೆ ತುಂಬಾ ಕಡೆ ಮಾಡಿದ್ದೇನೆ ಹವ್ಯಾಸಿಯಾಗಿ. ಸ್ತ್ರೀ ಪಾತ್ರವೂ ಮಾಡಿದ್ದೇನೆ. ಮಾಡದಿದ್ದ ವೇಷ ಅಂದ್ರೆ ನಾನು ಬಣ್ಣದ ವೇಷ ಮಾತ್ರ. ಹೆಚ್ಚಿನವರಿಗೆ ಗೊತ್ತಿಲ್ಲ ನೀವು ವೇಷ ಮಾಡ್ತೀರಿ, ಅದು ಕೆಲವೆಲ್ಲ ಟರ್ನಿಂಗ್ ಪಾಯಿಂಟ್. ಬಣ್ಣದ ವೇಷ, ಕೇಸರಿ ತಟ್ಟಿ ಇಟ್ಟ ಬಣ್ಣದ ವೇಷ ಒಂದು ಬಿಟ್ಟು ಉಳಿದ ಎಲ್ಲ ವೇಷಗಳನ್ನು ನಾನು ಹವ್ಯಾಸಿಯಾಗಿ ಒಂದು 5-6 ವರ್ಷಗಳ ಹೊರಗಡೆ ಮಾಡಿದ್ದೀನಿ. ಈಗ ದೇವಕನ ಕೃಷ್ಣ ಭಟ್ರ ಟೀಮ್ ಅಂತ ಇತ್ತು ಅವರ ಟೀಮಲ್ಲಿ ಬೇರೆ ಬೇರೆ ತಂಡ. ಆಮೇಲೆ ನಾನು ಕಾಲೇಜಿಗೆ ಪುತ್ರಿಗೆ ಹೋಗುವ ಬೆಟ್ಟಂಪಾಡಿ ತಂಡದಲ್ಲಿ
ತುಂಬಾ ಸಲ ನಾನು ಬೇರೆ ಬೇರೆ ವೇಷಗಳನ್ನೇ ಮಾಡ್ತಾ ಇದ್ದೆ. ಮಾಡಿ ಅಲ್ಲಿ PUCಗೆ ಬರುವಾಗ ವಿವೇಕಾನಂದ ಕಾಲೇಜಲ್ಲಿ ಅಲ್ಲಿ ಒಂದು ತಂಡ ಇತ್ತು, ಯಕ್ಷರಂಜಿನಿ ಅಂತ. ಯಕ್ಷರಂಜಿನಿ ಅದು ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆಲ್ಲ ಹೋಗುವ ಇದು ಹೌದು. ನಮ್ಮ SDM ಕಾಲೇಜಲ್ಲಿ ಮಂಗಳೂರಲ್ಲಿ ಈಗಲೂ ಆಗ್ತದೆ. ಹಾಗೆ ಅಲ್ಲಿನ ತಂಡಕ್ಕೂ ನಾನು ಜಾಯಿನ್ ಆದೆ. ನಾನು ಮೊದಲೇ ಆಲ್ರೆಡಿ ವೇಷ ಮಾಡ್ತಿದ್ದವಾದ ಕಾರಣ ಅಲ್ಲಿ 2 ವರ್ಷ ಇರುವಾಗ ನಾವು ಇದು SDM ಕಾಲೇಜ್ ಕಾಂಪಿಟೇಷನ್ಗೆ ನಾನು ವೇಷಕ್ಕೆ ಹೋಗಿದ್ದೇನೆ. ಅಲ್ಲಿ ನನಗೂ ಕಿರೀಟ ವೇಷಕ್ಕೆ ಪ್ರೈಸ್ ಕೂಡ, ಅದು ವಿದ್ಯುನ್ಮತಿ ಕಲ್ಯಾಣದ ಕುಶನ ಪಾತ್ರ ಕಿರೀಟ ವೇಷ. ಹಾಗೆ ಅದು ನಡೀತಾ ಇತ್ತು. ಹಾಗೆ ಕಾಲೇಜ್ ಜೀವನ ಆಗಿ ಆ ನಾಟ್ಯ ಕಲಿತು ವೇಷ ಮಾಡ್ತಾ ಇರುವಾಗಲೇ ನನಗೆ ಚೆಂಡೆ ಮೊದಲೇ ಕಲಿಬೇಕು ಅಂತ ಆಸಕ್ತಿ ಇತ್ತು. ಅದಕ್ಕೆ ಸರಿಯಾದ ಸಮಯ ಬಂದಿರಲಿಲ್ಲ. ಈಗ PUC ಬಿಟ್ಟು ಓಕೆ ವೇಷ ಮಾಡ್ತಾ ಇದ್ರಿ, PUC ಆಯ್ತು, PUC ಬಿಟ್ಟ ನಂತರ ಜ್ಯುವೆಲ್ಲರ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಆಗ ವೇಷ ಆವಾಗ್ಲೂ ನಾನು ನೈಟ್ ವೇಷ ಮಾಡ್ಲಿಕ್ಕೆ ಹೋಗುದು, ಆಗಲೂ ಜ್ಯುವೆಲ್ಲರಿ ವರ್ಕ್ ಅಂದ್ರೆ ಹೇಗೆ ಬೇರೆ ಮೇಳಕ್ಕ ಅಲ್ಲ ಹವ್ಯಾಸ ನೋಡಿ. ಪುತ್ತೂರಲ್ಲಿ ಅವಾಗ ಬಾರಿ ದೊಡ್ಡ ಒಂದು ತಂಡ ಇವ್ರದ್ದು ನಾಕಾರ ಅಂತ ಪೆರಾಜೆ ಅವರೆಲ್ಲ ನೆಲ್ಲಿತಾಯರು ಇವರೆಲ್ಲ ಇರುವಂತ ಟೀಮ್, ಅದಕ್ಕೂ ಹೋಗ್ತಿದ್ದೆ. ಹಾಗೆ ಬೇರೆ ಬೇರೆ ಅಡ್ಡೆ ನಡಕದಲ್ಲಿ ಒಳ್ಳೆ ಟೀಮ್ ಇತ್ತು. ನನ್ನ ಚಿಕ್ಕಪ್ಪ GK ಭಟ್ ಅಂತ ಅಲ್ಲಿ ಮಾಸ್ಟರ್ ಆಗಿದ್ರು, ಅವ್ರು ಆ ಟೀಮ್ ಅಲ್ಲಿ ಇದ್ರು. ಅವ್ರು ನನ್ನನ್ನು ಕರಿತಾ ಇದ್ರು. ಬೇರೆ ಬೇರೆ ತಂಡಗಳಿಗೆ ಹವ್ಯಾಸಿ ಆಟಗಳಿಗೆ ಹೋಗ್ತಾ ಇದ್ರು. ಹಾಗೆ ಆ ನಂತರ PUC ಆಗಿ 1 ವರ್ಷ ಜ್ಯುವೆಲ್ಲರಲ್ಲಿ ವರ್ಕ್ ಮಾಡಿದೆ ಅಲ್ಲ, ಆಮೇಲೆ ಅಲ್ಲಿಂದ ಬಿಟ್ಟು ಈ ಹಿಮ್ಮೇಳವನ್ನೊಂದು ಕಲಿಬೇಕು ಅಂತ ಹೇಳುವ ಆಸೆ ಅದು ಮನಸ್ಸಲ್ಲಿ ಹಾಗೆ ಉಳಿತದೆ. ಯಾಕೆ ವೇಷ ಬಿಟ್ಟು ಹಿಮ್ಮೇಳ? ಅಲ್ಲ, ಅದು ಕಂಟಿನ್ಯೂ ಮಾಡ್ಬೇಕು ಅಂತಲ್ಲ, ಹಿಮ್ಮೇಳಕ್ಕೆ ಇನ್ನು ಮುಂದೆ ಹೋಗ್ತೇನೆ ವೇಷ ಬಿಡ್ತೇನೆ ಅಂತ ಮಾಡಿ ವೇಷದ ಮೇಲೆ ಏನು ವೇಷದ ಮೇಲೆ ಆಸಕ್ತಿ ಇದ್ದುಕೊಂಡೆ ಇದು ಒಂದು ಸೈಡ್ ಅಲ್ಲಿ ನಂಗೆ ಬೇಕು ಅಂತೇಳಿ ಯೋಚಿಸ್ತಾ ಇದ್ದೆ. ಅದು ಬೆಟ್ಟಂಪಾಡಿಯಲ್ಲಿರುವಾಗ ಅಲ್ಲಿ ಒಮ್ಮೆ ಮಾಂಬಾಡಿ ಗುರುಗಳ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು 4-5 ಕ್ಲಾಸ್ ಆಗ ಅದು ನಿಂತೋಯ್ತು. ಅಂದ್ರೆ ಹಿಮ್ಮೇಳ ಕ್ಲಾಸ್ಗಳೆಲ್ಲ ಹಾಗೆ ಒಮ್ಮೆ ಸೇರುವಾಗ ತುಂಬಾ ಜನ ಇರ್ತಾರೆ. ಹೌದು, ಬರಬರ್ತ ಜನ ಒಂದು 2 ಜನ ನಾವೇ ಉಳಿದದ್ದು ಜೋರು ಆಸಕ್ತಿ. ಅಷ್ಟು ದೂರದಿಂದ ಗುರುಗಳನ್ನು ಭರಿಸುವುದು, ಅದು ಅವರಿಗೆ ಖರ್ಚು ಕೊಡ್ಬೇಕು, ಅದಲ್ಲಿ ನಡೆಸುವವರಿಗೆ ಕಷ್ಟ ಆಯ್ತು, ನಿಲ್ಲಿಸಿದ್ರು. ಹಾಗೆ ನನ್ನ ಈ ಆಸಕ್ತಿ ಹಾಗೆ ಉಳಿತದೆ. ಆಮೇಲೆ ನಾನು ಜ್ಯುವೆಲ್ಲರ್ಸ್ ಕೆಲಸ ಬಿಟ್ಟು ಇಲ್ಲಿ ಮನೆಯಲ್ಲಿರುವಾಗ ಇಲ್ಲಿ ಕಾಶಿಪಟ್ನ ಅಂತ ನಮ್ಮ ಒಂದು ಪಕ್ಕದ ಊರು, ಅಲ್ಲಿ ಒಬ್ರು ನಿರಂಜನ್ ಅಂತ ಇದ್ದಾರೆ. ಅವರು ನಮಗಿಂತ ಅದೇ ಸಾಧಾರಣ ಇದು ನಾನು ಹೇಳೋದೀಗ 96-97 ವಿಷಯ. ಅದರಿಂದ ಒಂದು 2-3 ವರ್ಷ ಹಿಂದೆ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ಅವರು ಇದು ಸಂಗೀತ ಕಲ್ತವರು, ಲೀಲಾವತಿ ಬೈಪಡ್ತಾರೆ. ಈ ಜ್ಯುವೆಲ್ಲರ್ಸ್ ಇಂದ ನಾನು ಬಿಟ್ಟ 1 ವರ್ಷ ನೆಕ್ಸ್ಟ್ ಇದೇ ಕಾಶಿಪಟ್ಟಣದಲ್ಲಿ ನಾಟ್ಯ ತರಗತಿಯನ್ನು ಮಾಡಿದ್ದೇನೆ. ಅಲ್ಲಿ ಒಂದು ಬ್ಯಾಚ್ ಆಗಿತ್ತು. ಆಗ ಈ ನಿರಂಜನರ ಪರಿಚಯ ಆಗಿತ್ತು ನನಗೆ. ಆಗ ಅವರು ಹೇಳಿದ್ರು, ನಿಮಗೆ ಹಾಗೆ ಮಾತಾಡುವಾಗ ನಂಗೆ ಹಿಮ್ಮೇಳ ಕಲಿಬೇಕಿತ್ತು, ಉಂಟು ಆಸೆ ಅಂತ ಹೇಳಿದೆ. ಹಾಗೆ ನೀವು ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಿ 4 ತಿಂಗಳು ಅಲ್ಲೇ ಇದ್ದು ಕಲಿಸ್ತಾರೆ, ಹೀಗೆ ಅದಕ್ಕೆ ಅಪ್ಲಿಕೇಶನ್ ಉಂಟು, ಅದರ ವಿಷಯ ಎಲ್ಲ ಅವ್ರು ಹೇಳಿ. ನಾನು ಆ ಪ್ರಕಾರ ಅಪ್ಲಿಕೇಶನ್ ಹಾಕಿ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಿ ಆಗ ಸೆಲೆಕ್ಟ್ ಮಾಡ್ಲಿಕ್ಕೆ ಅವಾಗ ಸಿಕ್ಕಾಪಟ್ಟೆ ರೂಲ್ಸ್. ಅದು ಹೇಗೆ ಅಂದ್ರೆ ಅವಾಗೆಲ್ಲ ಅಲ್ಲಿ ವೇಕೆನ್ಸಿ ಎಷ್ಟುಂಟು ಅದಕ್ಕಿಂತ ಡಬಲ್ ಅಪ್ಲಿಕೇಶನ್ ಬರ್ತಿತ್ತು. ಹೌದು, ಈಗ ಅಲ್ಲಿ 25 ಅವರ ಸ್ಟ್ರೆಂತ್. ಚೆಂಡೆ ಮೊದಲಿಗೆ 4, ಭಾಗವತಿಗೆ 4, 8, ಉಳಿದದ್ದು 25ರಲ್ಲಿ ಉಳಿದದ್ದು ನಾಟ್ಯಕ್ಕೆ ಅಂತ ಇತ್ತು ನಾವು ಹೋಗುವಾಗ. ಅಲ್ಲಿ ನಿಮಗೆ 50 ಅಪ್ಲಿಕೇಶನ್ ಬಂದ್ರೆ ಅಲ್ಲಿ ಒಂದು ಈ ಧರ್ಮಸ್ಥಳ ಮೇಳದ ಕೊನೆಯ ಸೇವೆ ಆಟಾಗಿ 3 ಸೇವೆ ಅಲ್ಲಿ ಇರ್ತದೆ. 3ನೇ ಸೇವೆಯ ಮರುದಿವಸ ಈ ಅಪ್ಲಿಕೇಶನ್ ಹಾಕಿದವ್ರನ್ನೆಲ್ಲ ಕರೀತಾರೆ ಅಲ್ಲಿ ಅವರು ಒಂದು ಇಂಟರ್ವ್ಯೂ ಅಂತ. ಹಿಮ್ಮೇಳದವರಿಗೆ ಭಾಗವತಿಗೆ ಮಾಡುವವರು ಈಗ ಲೀಲಮ್ಮ, ಅವಾಗ ಲೀಲಾವತಿ ಬೈಪಡ್ತಾರೆ ಮತ್ತು ಹರಿನಾರಾಯಣ ಬೈಪಡ್ತಾರೆ ನಮ್ಮ ಗುರುಗಳಾಗಿದ್ರು, ಅಲ್ಲಿ ಗುರುಗಳಾಗಿದ್ರು, ಅವರು ಇರ್ತಾರೆ. ನಾಟ್ಯಕ್ಕೆ ಸೆಲೆಕ್ಷನ್ ಆವಾಗ ಆ ವರ್ಷ, ಅದರ ಹಿಂದಿನ ವರ್ಷದವರೆಗೆ ಕೋಳಿಯೂರು ರಾಮಚಂದ್ರ ಇದ್ರು, ಅವರು ಬಿಟ್ಟ ವರ್ಷ ನಾವು ಸೇರಿದ್ದು. ಆವಾಗ 1 ವರ್ಷದ ಮಟ್ಟಿಗೆ ಸಬ್ಬಣಗೋಡಿಗೆ, ಆಗ ನಾನು ಹೇಳಿದ ರಾಮ್ ಭಟ್ರ ತಮ್ಮ ಕೃಷ್ಣ ಭಟ್ ಅಂತ ಅವರು 1 ವರ್ಷಕ್ಕೆ ಗುರುಗಳಾಗಿದ್ರು. ಹಾಗೆ ಅವರು ಪ್ಲಸ್ ಅಲ್ಲಿ ಧರ್ಮಸ್ಥಳ ಮೇಳದ ಯಾರಾದ್ರು ಹಿರಿಯ ಉಬ್ಬರಡ್ಕ ಮತ್ತೆ ಶ್ರೀಧರ ಭಂಡಾರಿ ಅಂತವ್ರು ಸಹ ಕೂತ್ಕೊಳ್ತಿದ್ರು. ಇಂಟರ್ವ್ಯೂನಲ್ಲಿ ನಾನು ಪಾಸ್. ಎಂತ ಕೇಳ್ತಾರೆ ಅದು ನಿನಗೆ ಗೊತ್ತಿದ್ದಾಗೆ ನೋಡಿ, ಅಂದ್ರೆ ನನಗೆ ನಾಟ್ಯ ನಾನು ವೇಷ ಮಾಡ್ತಿದ್ದವರನ್ನ ತಾಳಜ್ಞಾನ ಇತ್ತಲ್ಲ. ಹೌದೌದು. ಹಾಗೆ ಅವರು ಅವ್ರು ಹೇಳಿದನು ಕೂಡಲೇ ನಾನು ಒಪ್ಪಿಸಿದ. ಅಷ್ಟೊತ್ತಿಗೆ ಇನ್ನೂ ಒಂದು ಅದರಲ್ಲಿ ಇದಿತ್ತು, ನನಗೊಂದು ಕ್ರೆಡಿಟ್ ಇತ್ತು. ನಾನು ನೀವು ಕೇಳಿದ್ರೆ ಗೊತ್ತಿಲ್ವಾ, ಕೇಳಿರ್ಬೋದು, ದಿವಂಗತ ಗೋಪಾಲಕೃಷ್ಣ ಜೋಶಿ ವಿಟ್ಲ ಅಂತ ಹೇಳಿ ಹೆಸರುವಾಸಿ ಹಾಸ್ಯಗಾರ. ಈಗಿನ ಹಾಸ್ಯಗಾರಗಳೆಲ್ಲ ಅವರ ಹೆಸರು ಹೇಳುವಾಗ ಕೈ ಮುಗಿಬೇಕು ಅಂತ. ಅವರು ನನಗೆ ಸಂಬಂಧದಲ್ಲಿ ದೊಡ್ಡ ಪಾತ್ರ, ದೂರದ ಸಂಬಂಧ. ಹಾಗಾಗಿ ನಾನು ಅವರ ಸಂಬಂಧಿ ಅಂತ ಅಲ್ಲಿ ಹೇಳಿದೆ ನಾನು. ಅಷ್ಟೊತ್ತಿಗೆ ಇವರೆಲ್ಲ ಧರ್ಮಸ್ಥಳ ಮೇಳದಲ್ಲಿ ಅವರು ಹಾಸ್ಯಗಾರರಾಗಿದ್ದವರು. ಈ ಶ್ರೀಧರ ಭಂಡಾರಿ ಉಬ್ಬರಡ್ಕಲ್ಲ ಅವರ ಹೆಸರು ಹೇಳಿದ ಕೂಡಲೇ, ಓ ನೀವು ಜೋಯಿಸ್ರ ಸಂಬಂಧ, ನಿನಗೆ ಎಂಟ್ರಿ ಯಾಕೆ ಅಂತ ಹೇಳಿ ಹಾಗೆ ಹೇಳ್ತಾ ಇದ್ದ. ಅದು ಅವರ ಮೇಲೆ ವೇಷದ ಹಿಡಿತ ಇತ್ತು, ಅವರ ಮೇಲಿನ ಗೌರವದಲ್ಲಿ ಹೇಳಿದ ಏನೋ ಗೊತ್ತಿಲ್ಲ ನನಗೆ, ಜೋಯಿಸ್ರ ಮೇಲಿನ ಗೌರವದಲ್ಲಿ. ಆದ್ರೆ ನನ್ಗೆ ಆ ರೀತಿಯಲ್ಲಿ ಮತ್ತೆ ಅವ್ರು ಹೇಳಿದ ಇಂಟರ್ವ್ಯೂ ಅಲ್ಲಿ ನಾನು ಪಾಸ್ ಆದೆ. ಹಾಗೆ ಅಲ್ಲಿ ಸಿಕ್ಕಿತ್ತು. ಜೂನಿಂದ
ಅಕ್ಟೋಬರ್ 24 ಅಂದ್ರೆ ಅಲ್ಲಿ ಹೆಗಡೆಯವರ ಪಟ್ಟಾಭಿಷೇಕ ಮಹೋತ್ಸವ ಅಂತ ನಡೀತದೆ. ಅಲ್ಲಿವರೆಗೆ ಅದು ತರಗತಿ ಒಂದು 5-6 ತಿಂಗಳ 4.5 ತಿಂಗಳಿಂದ 5 ತಿಂಗಳು. ಅದರಲ್ಲಿ ರಜೆ ಇಲ್ಲ, ಮಧ್ಯದಲ್ಲಿ 3 ದಿವಸ ಚೌತಿಗೆ ಮಾತ್ರ ರಜೆ ಇರುವಂತದ್ದು. ಅದು ಅಲ್ಲೇ ನಾವು ಇರ್ಬೇಕು. ಅಲ್ಲಿ ದಿನನಿತ್ಯ ಇರ್ಬೇಕಾದ ಡ್ರೆಸ್ ಇಂದ ಹಿಡಿದು ಅವರೇ ಕೊಡುವಂತದ್ದು. ಚೌತಿಗೆ ಮನೆಗೆ ಹೋಗಿ ಬರುವ ದಾರಿ ಖರ್ಚು ಬಸ್ ಇದ್ದು ಕೂಡ ಅವರೇ ಕೊಡುದು, ಹೋಗಿ ಬರ್ಬೇಕು. ಹೌದು ಹೌದು. ಅದು ಒಂದು. ಯಾರಿದ್ರು ಬ್ಯಾಚ್ಮೇಟ್ಸ್ಗಳು? ಆವಾಗ ಕಲ್ತ ನಮ್ಮ ಬ್ಯಾಚ್ಮೇಟ್ಗಳು ಈಗ ಕೆಲವು ಮಂದಿ ಇದ್ದಾರೆ ಮೇಳದಲ್ಲಿ. ವೇಷದಲ್ಲಿ ಮಿಜಾರ್ ಬಾಲಕೃಷ್ಣ ಪ್ರಖ್ಯಾತ ಬಣ್ಣದ ವೇಷ, ಮತ್ತೆ ಇವರಿದ್ದಾರೆ ಶ್ರೀನಿವಾಸ್ ಗೌಡ, ಶ್ರೀನಿವಾಸ ಅಂತ ಹೇಳಿ, ಕೂರಿಯಾಳ ಶ್ರೀನಿವಾಸ ಅವರಿದ್ದಾರೆ. ಮತ್ತೆ ಈಗ ರವಿಚಂದ್ರ ಕನ್ನಡಿಗಟ್ಟೆ ಅಂತ ಪ್ರಖ್ಯಾತ ಭಾಗವತ, ಅವ ನಮ್ಮೊಟ್ಟಿಗೆ ನಾಟ್ಯ ಕಲಿತ ವೇಷಧಾರಿ. ಅವರು ಕೂಡ 2 ವರ್ಷ ಸುರತ್ಕಲ್ ಮೇಳದಲ್ಲಿ ವೇಷಧಾರಿ, ಅವ ನಾಟ್ಯ ಕಲಿತಾ ಇದ್ದ. ಆಮೇಲೆ ಜಯಪ್ರಕಾಶ್ ಮರ್ಕಂಜ ಅಂತ ಹೇಳಿ ಒಬ್ರು ಸಂಗೀತಗಾರ ಬಲಿಪರ ಸೆಟ್ ಅಲ್ಲಿ ಇದ್ದಾರೆ, ಅವರು ನಮ್ಮ ಬ್ಯಾಚ್. ಹೀಗೆ ಕೆಲವು ಮಂದಿ ಇದ್ದಾರೆ. ಇದಕ್ಕೆ ಚೆಂಡೆ ಮದ್ದಳೆಯಲ್ಲಿ ಈಗ ಪ್ರೊಫೆಷನ್ ಆಗಿರುವುದು ನಾನೊಬ್ಬನೇ. ನಾವು 3 ಮಂದಿ ಇದ್ದೆ. ಒಬ್ಬ ಗಂಗಾಧರಾಚಾರ್ಯ, ಸದಾನಂದ, ದೇಲಂಪಾಡಿ ಸದಾನಂದ, ಅವ ಹವ್ಯಾಸಿಯಾಗಿ ಈಗಲೂ ಹೋಗ್ತಾ ಇದ್ದಾನೆ, ಕೃಷಿ ಅದು ಇದೆಲ್ಲ ಮಾಡ್ಕೊಂಡು. ಮತ್ತೆ ಮೇಳಕ್ಕೆ ಹೋದದ್ದು ನಾನೊಬ್ಬನೇ. ಈಗ ಅಲ್ಲಿ 4 ತಿಂಗಳ ಪಾಠ ಆಗ್ತದೆ. 4 ತಿಂಗಳು. ಓಕೆ. ವೇಷಧಾರಿಯಾಗಿದ್ದಂತಹ ಕೊಂಕಣಾಜಿಯವರು ವೇಷದಿಂದ ಮತ್ತೆ ಹಿಮ್ಮೇಳದ ಕಡೆಗೆ ಆಸಕ್ತಿಯನ್ನ ಹೊಂದಿ ಕೇಂದ್ರದಲ್ಲಿ ಹಿಮ್ಮೇಳವನ್ನ ಕಲಿತೀರಿ ಅಂತ ಹೇಳಿ. ಕೊಂಕಣಾಜಿಯವರು ಧರ್ಮಸ್ಥಳ ಕೇಂದ್ರದಲ್ಲಿ 4-5 ತಿಂಗಳ ಹಿಮ್ಮೇಳದ ಪಾಠ ಎಲ್ಲವೂ ಆಗ್ತದೆ. ವೇಷಧಾರಿಯಾಗಿದ್ದಂಥವರು ಮತ್ತೆ ಬದಲಾಗ್ತಾರೆ ಹಿಮ್ಮೇಳಕ್ಕೆ. ಕೇಂದ್ರದ ಪಾಠ ಆದ ನಂತರ ಹೇಗೆ, ಏನು ಕತೆ ಅಂತ ಹೇಳಿ. ಅದು ನೀವೀಗ ಹೇಳಿದ್ರಲ್ಲ ಬದಲಾಗ್ತಾರೆ ಅಂತ. ಹಿಮ್ಮೇಳದವಾಗಿ ಬದಲಾಗ್ಲಿಕ್ಕೆ ಇಲ್ಲ ಇತ್ತು ನಿಜವಾಗಿ. ಅಂದ್ರೆ ನಾನು ಕೇಂದ್ರಕ್ಕೆ ಹೋದ ಉದ್ದೇಶ ಏನು ಅಂದ್ರೆ ಹಿಮ್ಮೇಳವನ್ನೊಂದು ಕಲಿಬೇಕು ಚೆಂಡೆ ಮದ್ಲೆ ಅಂತ ಅಷ್ಟೇ, ಜೊತೆಗೆ ಇರ್ಲಿ, ಮೇಳಕ್ಕೆ ಹೋಗ್ಲಿಕ್ಕಲ್ಲ. ಆದ್ರೆ ಧರ್ಮಸ್ಥಳ ಕೇಂದ್ರದಲ್ಲಿ ಆ ಕಾಲದಲ್ಲಿ ಕಲಿಸುವುದೇ ಅವನು ಮೇಳಕ್ಕೆ ಹೋಗುವ ಉದ್ದೇಶದಲ್ಲಿ ನಿಂತಿತ್ತು. ಅವ ಅಲ್ಲಿ ಕಲ್ತವ ಮೇಳಕ್ಕೆ ಹೋಗ್ಬೇಕು ಅಂತ ಅವರದ್ದೊಂದು ಇದಿತ್ತು ಆದಷ್ಟು. ಯಾಕಂದ್ರೆ ಈಗ ಮೇಳಕ್ಕೆ ಹೋಗದವ ಸುಮ್ನೆ ಅಲ್ಲಿ ಕಲ್ತ್ರೆ ಅಲ್ಲಿ ಇನ್ನೊಬ್ಬ ಯಾರು, ಅವಾಗೆಲ್ಲ ನಾನು ಹೇಳಿದಲ್ಲ ಸೆಲೆಕ್ಷನ್ ಮಾಡಿ ಹಿಂದೆ ಬಿಡ್ತಿದ್ರು ಜನ ಅಂತ. ಅಲ್ಲಿ ಅಪ್ಲಿಕೇಶನ್ ತಗೊಂಡವ್ರು ಎಲ್ಲರಿಗೆ ಅವಕಾಶ ಇರ್ತಿರ್ಲಿಲ್ಲ. ನನ್ನ ಬದಲು ಇನ್ನೊಬ್ಬ ಬರ್ತಿದ್ರೆ ಅವ ಮೇಳಕ್ಕೆ ಹೋಗುವ ಕಲಾವಿದಾಗಿ ರೂಪುಗೊಳ್ತಿದ್ದಲ್ಲ. ಒಳ್ಳೆಯ ಚಿಂತನೆಯಿಂದ ಅವ್ರು ಆತರ ಮಾಡ್ತಿದ್ರು. ಇನ್ನೊಬ್ಬರ ಅವಕಾಶ ಇದೆಲ್ಲ ನನಗೆ ಸೇರುವಾಗ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನು ಸೇರಿದೆ. ನಮ್ಗೆ ಮೇಳಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಮನೆಯವರು ಬಿಡುದಿಲ್ಲ. ಅವಾಗದ ಪರಿಸ್ಥಿತಿ ಅಂದ್ರೆ ಹಾಗೆ ಇತ್ತದು. ಮನೆಯಲ್ಲಿ ಯಕ್ಷಗಾನ ಆಸಕ್ತಿ ಇರ್ಲಿಲ್ಲ? ಸಿಕ್ಕಾಪಟ್ಟೆ ಆಸಕ್ತಿ ಉಂಟು. ಮತ್ತೆ ಮನೆಯವರಿಗೆ ಆಸಕ್ತಿ ಇದ್ದ ಕಾರಣವೇ ನನಗೆ ಬಂದದ್ದು. ನೋಡುವ ಆಸಕ್ತಿ ಮಾತ್ರ, ಮೇಳಕ್ಕೆ ಹೋಗ್ಬಾರ್ದು. ಆವಾಗ ಹಾಗೆ ಅದಂದ್ರೆ ಏನಂದ್ರೆ ಕೇಳಿದ್ರೆ ಆ ಕಾಲವು ಹಾಗಿತ್ತು. ಈಗದಷ್ಟು ಯಕ್ಷಗಾನಕ್ಕೆ ಅವಾಗ ಬೆಲೆ ಇರ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಸಂಪಾದನೆ ಇರ್ಲಿಲ್ಲ. ಅಲ್ಲ, ನಾವು ಸೇರುವಾಗ್ಲೇ ಇರ್ಲಿಲ್ಲ. ಯಾಕೆಂತ ಕೇಳಿದ್ರೆ ಅದಕ್ಕಿಂತ ಅವನಿಗೆ ಇಲ್ಲಿ ಬೇರೆ ಏನಾದ್ರು ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಜೀವನೋಪಾಯ ಆಗ್ತದಲ್ಲ ಅಂತ ಹೇಳಿ. ಮೊದಲನ ಎಷ್ಟೋ ಒಳ್ಳೊಳ್ಳೆ ಕಲಾವಿದರ ಹಿಸ್ಟ್ರಿ ನೀವು ತೆಗೆದ್ರೆ ಕಲಾವಿದರಾಗಿ ಅವರು ಶ್ರೀಮಂತರು, ಆದ್ರೆ ಆರ್ಥಿಕವಾಗಿ ಅವರು ಏನಿಲ್ಲ, ಮನೆ ಮಠ ಇಲ್ಲದ ನಾವು ಈಗ ನೋಡ್ತಾ ಇದ್ದೇವಲ್ಲ. ಆ ದೃಷ್ಟಿಯಿಂದ ಮತ್ತೆ ಆ ಕಾಲದಲ್ಲಿ ಮನೆ ಬಿಟ್ಟೇ ಇರುವಂತದ್ದು. ಈಗೆಲ್ಲ ನೀವೆಲ್ಲ ದಿನ ಮನೆಗೆ ಬರ್ತೀವಿ. ಹಾಗಾಗಿ 6 ತಿಂಗಳು ಮೇಳದೊಂದಿಗೆ ಎಲ್ಲೆಲ್ಲೂ ಯಾವುದೋ ಊರು ಯಾರ್ಯಾರು ಸಂಪರ್ಕದಲ್ಲಿ ಅವರ ಏನು ಅಂತ ಹೇಳ್ತೇವೆ, ಇದು ನಮ್ಮ ಹಾಬಿಗಳು, ಅಭ್ಯಾಸಗಳು, ವ್ಯಕ್ತಿತ್ವ ಕಳ್ಕೊಳ್ತಾನೆ ಅಂತ ಇತ್ತು. ಒಂದು ಉದಾಹರಣೆಗಳಿತ್ತು. ಹಾಗೆ ನಮ್ಮ ಹಿರಿಯರಿಗೆ ಹೆದರಿಕೆ, ಎಲ್ಲಿಯೋ ನನ್ನ ಮಗ ಮೇಳಕ್ಕೆ ಹೋಗಿ ಹಾಳಾದ್ರೆ ಅಂತೇಳಿ. ಕಲೀಲಿ, ತೊಂದ್ರೆ ಇಲ್ಲ, ಆದ್ರೆ ಮೇಳಕ್ಕೆ ಹೋಗುದು ಬೇಡ, ಹವ್ಯಾಸಿಯಾಗಿ ಇರ್ಲಿ ಅಂತ ನನ್ನ ಅಪ್ಪನಿಗೆ ಇತ್ತು. ಅಲ್ಲಿ ಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ ಇತ್ತು. ಕೇಂದ್ರದಲ್ಲಿ ಪರಿಪೂರ್ಣತೆ ಆಗಿತ್ತ ನಿಮಗೆ? ಪಾಠಗಳು ಸಂಪೂರ್ಣ ಆಗ್ತದೆ. ಹಂತದವರೆಗೆ ಬರ್ತದೆ, ಅಂದ್ರೆ ತುಂಬಾ ಸ್ಪೀಡ್ಗೆ ಬರ್ತದೆ, ಒಂದು ಹಂತದವರೆಗೆ ಬರ್ತದೆ. ಅದು ಮತ್ತೆ ಮೇಳದಲ್ಲಿ ಹೋಗಿ ಅಭ್ಯಾಸ. ಅಂದ್ರೆ ಅಲ್ಲಿ ಕಳಿಸಿದ್ದನ್ನ ಒಪ್ಪಿಸ್ತಾ ಇದ್ವಿ. ಹೌದು, ನಾವು ಅಲ್ಲಿನ ಕೇಂದ್ರದವರ ವಿದ್ಯಾರ್ಥಿಗಳ ಆಟಕ್ಕೆ ನಾವೇ ಚೆಂಡೆ ಮತ್ತೆ. ಈಗ ಕಾವಂದರ ಪಟ್ಟಾಭಿಷೇಕ ಮಹೋತ್ಸವ ದಿವಸ ನಮ್ದು ಕೇಂದ್ರ ಮುಗಿಯುವಾಗ ಅಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಆ ವರ್ಷದ ಬ್ಯಾಚಿನವ್ರದ್ದೇ ಆಟ ಆಗುದು ಕೊನೆಯ ದಿವಸ. ಹೌದು. ಮತ್ತೆ ಅದರ ಮೊದಲೊಂದು 2-3 ಪ್ರಸಂಗ ಪಾಠ ಅಂತ ಮಾಡಿ ನಮಗೆ ಪ್ರಯೋಗ ಮಾಡ್ತಾರೆ. ಅದಕ್ಕೆ ನಾವೇ ಹಿಮ್ಮೇಳ ನೋಡಿ, ಅದು ಅಷ್ಟಕ್ಕೆ ಆಗಿರ್ತದೆ. ಆದ್ರೆ ಅಲ್ಲಿ ಲಯಗಳೆಲ್ಲ ನಿಧಾನ ಇರ್ತದೆ. ನಮ್ಮೊಟ್ಟಿಗೆ ಕಲ್ತವರೇ ಭಾಗವತಿ ಮಾಡುದು. ಮೇಳದಾಗೆ ಅಷ್ಟು ತುಂಬಾ ತ್ವರಿತ ಇರುತ್ತೆ, ಪರಿಪೂರ್ಣತೆ ಬರಬೇಕು ಸರ್ವಿಸ್ ಮೇಲೆ ಬರುವಂತ. ಈಗ ನನಗೆ ಮೇಳಕ್ಕೆ ಉಳಿದ ವಿದ್ಯಾರ್ಥಿಗಳೆಲ್ಲ ಸೆಲೆಕ್ಷನ್ ಆಗಿ ಹೋಗುವಾಗ ನನಗೂ ಆಸೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮೇಳಕ್ಕೆ ಹೋಗ್ಬೇಕು ಅಂತ. ಇಲ್ಲಿ ಮನೆಯಲ್ಲಿ ಬಂದು ಹೇಳುವಾಗ ಅಲ್ಲಿ ಕೇಂದ್ರದಿಂದ ಹೊರಗೆ ಬರುವ ಮೊದಲೇ ಯಾರ್ಯಾರು ಯಾವ ಮೇಳಕ್ಕೆ ಅಂತ ಅಲ್ಲಿ ಆಗ್ತದೆ. ಈಗ ಹೇಗೆ ಕಾಲೇಜುಗಳಲ್ಲಿ ಕ್ಯಾಂಪಸ್ ಅಲ್ಲಿ ಕೇಂದ್ರಕ್ಕೆ ಬೇರೆ ಬೇರೆ ಮೇಳದವರು ಬರ್ಲಿಕ್ಕಿತ್ತು. ಅಲ್ಲಿ ನಾಟ್ಯದಲ್ಲಿ ಒಳ್ಳೆ ಹುಷಾರಿರುವ 2 ಮಕ್ಕಳನ್ನು, ಸಣ್ಣ ಸಣ್ಣ ಮಕ್ಕಳನ್ನು ನೋಡಿ ಧರ್ಮಸ್ಥಳ ಮೇಳಕ್ಕೆ ಆಯ್ಕೆ ಮಾಡ್ತಾರೆ ಫಸ್ಟಿಗೆ.
ಆ ನಂತರ ಉಳಿದದ್ರಲ್ಲಿ ಬೇರೆ ಬೇರೆ ಮೇಳದವರು ಬಂದು ಅವರ ಮುಖಾಂತರ ಮ್ಯಾನೇಜರ್ಗಳು ಅಥವಾ ಮೇನ್ ವೇಷಧಾರಿಗಳೆಲ್ಲ ಲಿಂಕ್ ಅಲ್ಲಿ ಇರ್ತಾರೆ ನಮ್ಮ ಗುರುಗಳ. ನನಗೆ ನಮ್ಮ ಮೇಳಕ್ಕೆ 2 ಜನ ಬೇಕು, 2 ಜನ ಎಲ್ಲ ಒಬ್ಬೊಬ್ಬರಿಗೆ ಫಿಕ್ಸ್ ಆಗಿತ್ತು ಮೇಳ. ನಮಗೆ ಒಂದು 3-4 ಜನರಿಗೆ ಆಗಿರಲಿಲ್ಲ. ಹಾಗೆ ಮನೆಗೆ ಬಂದು ಮೇಳ ಹೊರಡಲಿಕ್ಕೆ ಮತ್ತು ಸಮಯ ಉಂಟಲ್ಲ, ನವೆಂಬರ್ ಇದರಲ್ಲಿ ನವೆಂಬರ್ 25 ಆ ವರ್ಷ ಮೇಳ ಹೊರಡಲ್ಲ. ನಾನು ಹೀಗೆ ಇದ್ದೆ, ಹೀಗೆ ಹವ್ಯಾಸಿ, ಆವಾಗಲೂ ವೇಷ ಮಾಡ್ತಾ ಇದ್ದೆ, ವೇಷ ಕೂಡ ಮಾಡ್ತಿದ್ದೆ. ನಾನು ಅಪ್ಪನಲ್ಲಿ ಹೇಳ್ತಾ ಇದ್ದೆ ಮೇಳಕ್ಕೆ ಮೇಳದ ಸುದ್ದಿ ಮಾತಾಡಬೇಡ ಅಂತ. ಆಮೇಲೆ ಏನಾಯ್ತು ಅಂದ್ರೆ ಪ್ರತಿ ವರ್ಷ ಕಟೀಲು ಮೇಳದ ಆರಂಭ ಆಗುವ ಸೇವೆ ಆಟ, ಕೊನೆಯ ಸೇವೆ ಆಟಕ್ಕೆ ಕಟೀಲಿಗೆ ಹೋಗಿ ನೋಡೋ ಒಂದು ಅಭ್ಯಾಸ ಇತ್ತು ನನಗೆ. ಮತ್ತೆ ಹೊರಗಡೆ ತುಂಬಾ ನೋಡ್ತೇವೆ. ಆ ವರ್ಷವೂ ಕೂಡ ಕಟೀಲಿಗೆ ಸೇವೆ ಆಟಕ್ಕೆ ಹೋದೆ ನಾನು. ಮೊದಲ ಸೇವೆ ಹೀಗೆ ಹೋದ್, ಮೇಳಕ್ಕೆ ಸೇರ್ಲಿಕ್ಕೆ ಹೋಗ್ತಲ್ಲ, ಮೇಳಕ್ಕೆ ಹೋಗ್ಲಿಕ್ಕಿಲ್ಲ ಅಂತಲೇ ಇತ್ತು. ಸೇವೆ ಆಟ ನೋಡ್ಲಿಕ್ಕೆ ಹೋದೆ. ಅಲ್ಲಿ ಕುರಿಯ ಭಾಗವತರಿಗೆ ನಮ್ಮ ಯಾರು ಹೇಳಿದ್ದಾರೆ, ಹೀಗೆ ನಮ್ಮ ಪೈಕಿ ಒಬ್ಬ ಹುಡುಗ ಈ ಸಲ ಯಕ್ಷಗಾನ ಕಲ್ತಿದ್ದಾನೆ ಕೇಂದ್ರದಲ್ಲಿ, ಅವ ಮೇಳಕ್ಕೆ ಹೋಗುದಿಲ್ಲ ಅಂತ ಕೂತಿದ್ದಾನೆ, ಅವನನ್ನು ನೀವು ಸಾಧ್ಯ ಆದ್ರೆ ಸೇರಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಕಾಣ್ತದೆ. ಚೌಕಿಯಲ್ಲಿ ನಾನು ಕಲಾವಿದರಲ್ಲೆಲ್ಲ ನಂಗೆ ಎಲ್ಲರ ಪರಿಚಯ ಇತ್ತು. ಅಂದ್ರೆ ನಾನು ಅವಾಗ ಮಳೆಗಾಲದಲ್ಲಿ ಒಂದು ಸಪ್ತಾಹ ಅಂತ ಆಗ್ತಿತ್ತು, ಗೋಪಾಲಕೃಷ್ಣ ಆಸ್ರಣ್ಣರು, ಅದರಲ್ಲೆಲ್ಲ ಹೋಗಿ ವೇಷ ಮಾಡ್ತಿದ್ದೆ. ನವರಾತ್ರಿಗೆ ಹೋಗ್ತಿದ್ದೆ. ಆಗೆಲ್ಲ ಕಲಾವಿದರು ಕೆಲವರೆಲ್ಲ ಪರಿಚಯ ಇತ್ತು. ಈ ಸುಣ್ಣಂಬಳದವ್ರದ್ದೆಲ್ಲ ಮೊದಲೇ ಪರಿಚಯ ಇತ್ತು. ಹಾಗೆ ಅವರು ಕುರಿಯಶಾಸ್ತ್ರಿಗಳು ಚೌಕಿಯಲ್ಲಿ ನನ್ನನ್ನು ಕರೆದು, ಯಾರದ್ದೋ ಮುಖಾಂತರ ಕರೆದು, ಪದ್ಯಣ ಶಂಕರನ ಮೇನ್ ಮೊದಲೇ 3ನೇ ಮೇಳ ಗಜ ಸೆಟ್ಟ, ನಿಮ್ಮ ಸಂದರ್ಶನದಲ್ಲಿ ಮೊನ್ನೆ ಹೇಳ್ತಾ ಇದ್ರಿ ಆ ವಿಷಯ ಬಂದಿದೆ. ಆಗ ಇವ್ರು ನನ್ನನ್ನು ಕರೆದೆ, ನೀನು ಚೆಂಡಮೆಲ್ಲ ಕಲ್ತಿದ್ದೆ, ಯಾಕೆಂದ್ರೆ ಹೌದು, ಯಾರು ಗುರುಗಳು ಬೈಪಡ್ತೇವೆ, ನೀನು ಈ ಮೇಳಕ್ಕೆ ಬಾ, ನಾನು ಮಾತಾಡ್ತೇನೆ ಕುರಿಯದಲ್ಲಿ. ಇಲ್ಲ, ನಿಮಗೆ ಕೇಂದ್ರದಲ್ಲಿ ಬೈಪಾಡುತ್ತೆ ಯಾರು ಗುರುಗಳ? ಹರಿನಾರಾಯಣ ಬೈಪಾಡ್ತಾರೆ, ಅವರ ಶಿಷ್ಯ ಲೀಲಮ್ಮ ಅಲ್ಲಿ ಭಾಗವತಿ ಕಲಿಸ್ತಾ ಇದ್ದ. ಹಾಗೆ ಇವರು ಇಲ್ಲ ಅಪ್ಪ ಬಿಡುದಿಲ್ಲ, ಅಪ್ಪನಿಗೆ ನಾನು ಹೇಳ್ತೇನೆ, ನೀನು 1 ವರ್ಷ ಸರ್ವಿಸ್ ಮಾಡ್ಲಿಕ್ಕೆ ಬರಲೇಬೇಕು ಅಂತೇಳಿ ತುಂಬಾ ನಮಗೆ ಅವರಿಗೆ ಚರ್ಚೆ ಆಗಿ, ಮತ್ತೆ ನೀನು ಈಗ ಯಾವ್ದಕ್ಕೆ ಇವತ್ತು ಮನೆಗೆ ಹೋಗು, ನಾಳೆ ನಮ್ಮದು ಈ ಮರು ಸೇವೆ ಅಂತ ಹೇಳಿರ್ತಾರೆ, ನಿಮಗೆ ಗೊತ್ತಿರ್ಬೋದು, ಒಂದು ಪೊಳಲಿಯಲ್ಲಿ ಒಂದು ಕೊಂಡೆಲ ಮರು ಸೇವೆ. ಆ ವರ್ಷ 3ನೇ ಮೇಳದವರಿಗೆ ಪೊಳಲಿಯಲ್ಲಿ, ನೀನ್ ನಾಳೆ ಬಾ ಆಟಕ್ಕೆ ಅಂತ ಹೇಳಿದ್ರು. ಅವರು ಹೇಳಿ ನಮಗೆ ಮೊದಲೇ ಇಂಟ್ರೆಸ್ಟ್. ಮನೆಗೆ ಹೋದದ್ದು ಪುನಃ ಅಪ್ಪನ ಹತ್ರ ಹೇಳಿದ್ದು, ಮೇಳಕ್ಕೆ ಒತ್ತಾಯ ಮಾಡಿದ್ದಾರೆ, ಯಾವ್ದಕ್ಕೂ ನೀನ್ ನಾಳೆ ಬಾ ಅಂತ ಹೇಳಿದ್ದಾರೆ, ಎತ್ಕೊಂಡು ಹೋದೆ. ಅಪ್ಪನಿಗೆ ಮನಸ್ಸಲ್ಲಿ ಅಂದಾಜು ಎಷ್ಟು ವರ್ಷ? ಆವಾಗ 22-23, ಅಂದ್ರೆ 97. ನಾನು 75. ಹಾಗೆ ಪೊಳಲಿಗೆ ಹೋದೆ. ಅಲ್ಲಿ ಹೋಗುವಾಗ ಶ್ರೀನಿವಾಸ ಬಳ್ಳವಂಜರು ಅವಾಗ ಸಂಗೀತ, ಪದ್ಯಣ ಶಂಕರಣ್ಣ ಮೇನ್ ಚೆಂಡೆ, ಮತ್ತೆ ಅಡೂರು ಲಕ್ಷ್ಮೀನಾರಾಯಣರು, ಮತ್ತೆ ಇವರಿದ್ರು ಯಾರು, ಬಲಿಪ ಭಾಗವತರ ತಮ್ಮ ಬಲಿಪ ವಿಶ್ವೇಶ್ವರ ಭಟ್ ಅಂತ, ಭಾಗವತಿಗೆ ಚೆಂಡೆ ಮೇಲೆ 2 ಗೊತ್ತಿದ್ರು, ಅವ್ರು ಮದ್ದಳೆಗಿದ್ರು. ನಿತ್ಯವಶಕ್ಕೆ ಅವ್ರು ಮೊದಲೇ ಬಡಿತಾ ಇದ್ರು. ಕುರಿಯ ಭಾಗವತರು ಹೇಳಿ ಕಳಿಸಿ, ಅವ ಚಂದ್ರ, ನನ್ನನ್ನು ಹೆಚ್ಚಾಗಿ ಯಕ್ಷಗಾನವಲ್ಲದಲ್ಲಿ ಚಂದ್ರ ಹಾಗೆ ಕೊಂಕಣಾಜಿ ಹಾಗೆ ಯಾವ ಬಡಿಲಿ ಅಂತ ಹೇಳಿ ಕಳಿಸಿದ್ರು. ಹಾಗೆ ನಾನು ನಿತ್ಯವಶಕ್ಕೆ ಅಲ್ಲಿ ಹೋಗಿ, ಶ್ರೀನಿವಾಸಣ್ಣ ಹೇಗೂ ನಮಗೆ ಆಗೆಲ್ಲ ಹೇಗಿತ್ತಂದ್ರೆ ಹಿಂದಿನ ಬ್ಯಾಚಿನವರೆಲ್ಲ ಆ ಕೇಂದ್ರಕ್ಕೆ ನಮ್ಮದು ಆಗುವಾಗ ಬರುದು. ಈಗ ನಾವು ಆನಂತರದ ಬ್ಯಾಚ್ ನಾವು ಸಹ ಹೋಗ್ತಾ ಇದ್ವಿ. ಹಾಗೆ ಶ್ರೀನಿವಾಸಣ್ಣ ನಮ್ಮ ಬ್ಯಾಚ್ ಇರುವಾಗಲೇ ಕೇಂದ್ರಕ್ಕೆ ಬಂದು ನಮಗೆ ಪರಿಚಯ ಸಲುಗೆ ಇತ್ತು ಅವರ ಪದ್ಯಕ್ಕೆ ಅಲ್ಲಿಯೇ ನಾವು ಸ್ವಲ್ಪ ಮದ್ದಳೆಲ್ಲ ನುಡಿಸಿದ್ದೇವೆ. ಅದು ಮತ್ತೊಂದು ನಂಗೆ ಖುಷಿಯಾಗಿ ಒಂದು ಪರಿಚಯದವರು ಸಿಕ್ಕಿದ್ರು. ಅವರ ಪದ್ಯಕ್ಕೆ ಅಲ್ಲಿ ನಾನು ನುಡಿಸಿದೆ. ಅವತ್ತು ಹೋದೆ. ಪುನಃ ಹೊರಡುವ ಶಾಸ್ತ್ರಿಗಳದ್ದು, ನೀವು ಮೇಳಕ್ಕೆ ಬರುದಿಲ್ಲ, ಅಪ್ಪ ಬಿಡುದಿಲ್ಲ ಅಂತ ನಾನು ಅವರಿಗೆ ಹೇಳ್ತೇನೆ, ಮಾರೆ ನೀನು ಬಾ, ನಾಡ್ದು ಇಲ್ಲಿ ಮುಲ್ಕಜೆ ಮಾಡದಲ್ಲಿ ಆಟ ಉಂಟು, ಅಲ್ಲಿಗೆ ಬಾ ಅಂತ. ಪುನಃ ಅದು ನಮಗೆ ಸ್ವಲ್ಪ ಹತ್ತಿರ ಇಲ್ಲ. ಹಾಗೆ 2 ದಿವಸ ಬಿಟ್ಟು ಮುಲ್ಕಜೆ ಮಾಡಿದ ಆಟಕ್ಕೆ ಹೋದೆ. ಅಲ್ಲಿಯೂ ಹೀಗೆ ನಿತ್ಯವೇಷಕ್ಕೆ ಮೊದಲೇ ಬಡಿಲಿಕ್ಕೆ ಹೇಳಿದ್ರು. ಮೇಳಕ್ಕೆ ಎಂತ ಆಯ್ತು, ಮೇಳಕ್ಕೆ ಅದಾಗಿ ಮತ್ತೊಂದು ಆಟ ಇಲ್ಲಿ ಮದ್ದ ಅಂತ ಹೇಳುವಲ್ಲಿ, ಹಾಗೆ 4 ಆಟಕ್ಕೆ ಬಿಡದೆ ಒಂದು 2 ದಿನದ ಗ್ಯಾಪ್ ಅಲ್ಲಿ ಹೋದೆ. ಅಲ್ಲಿ ಅವರು ಹೇಳುದಿದ್ದಾನೆ, ನೀನು ಮೇಳಕ್ಕೆ ಬಾ ಅಂತ. ಮತ್ತೆ ಲಾಸ್ಟ್ ಮದ್ದದ ಆಟಕ್ಕೆ ಹೋದಾಗ ನಿರ್ಧಾರ ಮಾಡಿದೆ, ಅಪ್ಪ ವಿರೋಧ ಮಾಡಿದ್ರು ಹೋಗುದು ಈ ಸಲ ಅಂತ. ಅಂದ್ರೆ ನನಗೆ ಸೆಳೀತದೆ ಇದು ಮೇಳ, ಚೆಂಡೆ ಮದ್ದಡದ್ದು ಸೆಳೀತಾ ಉಂಟು, ಹೋಗ್ಬೇಕು ಅಂತ. ಅದು ಆ ದಿವಸ ಹೇಳಿದೆ ಬರ್ತೇನೆ ಅಂತ. ಆಗ ಕುರಿಯದವರು ಬೆಳಿಗ್ಗೆ ಹೊರಡುವಾಗ ಹೇಳಿದ್ರು, ಆಗ ಗಂಗಯ್ಯ ಶೆಟ್ರು ಮ್ಯಾನೇಜರ್ 3ನೇ ಮೇಳದಲ್ಲಿ, ಗಂಗಯ್ಯ ಒಂದು ಕಾಗದ ಕೊಡ್ತಾನೆ, ಅದನ್ನು ನೀನು ತಗೊಂಡೋಗಿ ಸುಣ್ಣಂಬಳದವರ ಕೈಯಲ್ಲಿ ಕೊಡ್ಬೇಕು, ನೀನು ನಮ್ಮ ಮೇಳಕ್ಕೆ ಅಲ್ಲ, ನೀನು 1ನೇ ಮೇಳಕ್ಕೆ ಅಂತ ಹೇಳಿದ್ರು. ನಾನು ಅಷ್ಟರವರೆಗೆ ಇವರು ಕರೆಯುವುದು ಅವರ ಮೇಳಕ್ಕೆ ಅಂತ ಎನಿಸಿದ್ದು. ಆದ್ರೆ ಏನಾಯ್ತಂದ್ರೆ ನವೆಂಬರ್ 25ಕ್ಕೆ ಮೇಳ ಹೊರಟದ್ದು, ಡಿಸೆಂಬರ್ 5ಕ್ಕೆ ನಮ್ಮ ಮನೆಯಲ್ಲಿ ನನ್ನ ಅಜ್ಜನ ಶ್ರಾರ್ಧ ಇತ್ತು. ಆವಾಗ ನಮಗೆ ವೆಹಿಕಲ್ ಇಲ್ಲಲ್ಲ, ಮೇಳಕ್ಕೆ ಹೋದ್ರೆ ಮೇಳದಲ್ಲಿ ಇರುದಲ್ಲ, ಬರುದು ಎಲ್ಲೆಲ್ಲಿ ಆಟ ಆದ್ರೆ ನಾನು ಮೇಳಕ್ಕೆ ಹೊಸಬ್ಬ, ಎಲ್ಲಿ ದಾರಿ ಗೊತ್ತಿಲ್ಲ. ನಾನು ಕುರಿಯದವರಲ್ಲಿ ಹೇಳಿದೆ, ಇನ್ನು 4 ದಿನ ಬಿಟ್ಟು ನನ್ನ ಅಜ್ಜನ ಶ್ರಾರ್ಧ ಉಂಟು, ಅದರ ಮರುದಿವಸ ಡಿಸೆಂಬರ್ 6ಕ್ಕೆ ಹೋಗಿ ನಾನು ಸೇರ್ತೇನೆ ಅಂತ ಹೇಳಿದೆ. ಆಯ್ತು, ತೊಂದ್ರೆ ಇಲ್ಲ, ನೀನು ಹೋಗಿ ಸೇರು, ಈ ಗಂಗಯ್ಯ ಕೊಟ್ಟ ಕಾಗದ ಮಾತ್ರ ಸುಣ್ಣಂಬಳ ವಿಶ್ವನಲ್ಲಿ ಕೊಡು. ಮತ್ತೆ ಕೇಳುವಾಗ ವಿಚಾರಿಸುವಾಗ 6 ತಾರೀಕಿಗೆ ಕಿನ್ನಿಗೋಳಿ ರಾಜರತ್ನಾಪುರದಲ್ಲಿ ಈಗಲೂ ಬಹುಶಃ ಆಟ
ವಿಶ್ವಕರ್ಮರದೊಂದು ಸಣ್ಣ ಕಿನ್ನಿಗೋಳಿ. ಮಿಲ್ ಉಂಟು, ಹಾ. ಅವರ ವರ್ಷಾವಧಿ ಆಟ ಕಿನ್ನಿಗೋಳಿ, ಕಿನ್ನಿಗೋಳಿ. ಅಲ್ಲಿ ಆಟ. ಅಲ್ಲಿ ಬೇಗ ಹೋಗಿ ನಾನು ಈ ಪತ್ರ ಎಲ್ಲ ಕೊಟ್ಟಾಗುವಾಗ ಅವ್ರಿಗೆ ಗೊತ್ತಾಯ್ತು ಅದ್ರಲ್ಲಿ ಏನು ಬರೆದಿದ್ದಾರೆ ಇವನನ್ನು ಮೇಳಕ್ಕೆ ತಗೊಳ್ಳಿಕ್ಕೆ. ಹಾಗೆ ಸೀದಾ ಅವತ್ತು ನನ್ನನ್ನು ಅಲ್ಲಿ ನಿತ್ಯವೇಷಕ್ಕೆ ಮೊದಲೇ ಬಡಿಸಲಿಲ್ಲ, ಸೀದಾ ಪ್ರಸಂಗಕ್ಕೆ. ಗೋವಿಂದ ಭಟ್ರು ಸೆಕೆಂಡ್ ಭಾಗವತರು, ಹಾ. ಪುಂಡಿಕಾಯವರು ಅದಕ್ಕಿಂತ ಸೆಕೆಂಡ್, Second. ಮೇನ್ ಭಾಗವತರು ಪುರುಷೋತ್ತಮರು. ಹೌದು. ಹಾ. ಕಟೀಲು ಕ್ಷೇತ್ರ ಮಾತ್ರ ಪ್ರಸಂಗ ನನ್ನ ಮೇಳದ ಅಂದ್ರೆ ಅಷ್ಟು ದಿನ ನಾನು ಮೂರನೇ ಮೇಳದಲ್ಲಿ ಒಂದೊಂದು ಆಟಕ್ಕೆ just ಪೂರ್ಣ ಹೋಗಿ ಪ್ರಮಾಣದ ಕಲಾವಿದ. ಸರಿಯಾಗಿ ನಾನು ಎಂಟ್ರಿ ತಗೊಂಡ ದಿನ ಒಂದೇ. ಕಟೀಲು ಕ್ಷೇತ್ರ ಮಾದ್ಮೆಯ ಈ ಭಾಗ ಬೇಡು ಭಿಕ್ಷುಕರು, ಹಾ, ಹೌದು. ನಂದಿನಿ ಬರುವ ಬರಗಾಲ ಮೊದಲ ಬೇಡ. ಅಲ್ಲಿವರೆಗೆ ಹಾ. ಆ ನಂದಿನಿ ಬರ್ಲಿಕ್ಕಾಗ ಅವ್ರ ಮೇನ್ ಮೊದಲೇ ಬಂದ. ಅವಾಗೆಲ್ಲ ಆಗಿತ್ತು. ಹೌದು. ಅಲ್ಲಿಯವರೆಗಿನ ಭಾಗ ಇದು ಮುಗಿದಿತ್ತು, ಜಸ್ಟ್ ಈ ಸೌಗಂಧಿಕೆ ಇದೆಲ್ಲ ಮುಗಿದಿತ್ತು. ಆಮೇಲೆ ಹೌದು. ಹಾ. ಅದಾದ ಮೇಲೆ ನಮ್ದು ಇದು ಅಲ್ಲಿಗೆ ನಾನು ಮೇಳದ ಮೊದಲು ಪೂರ್ಣ ಪ್ರಮಾಣದ ಮದ್ದಳೆಗೆ ಒತ್ತು ಮದ್ದಳೆಗಾರನಾಗಿ ಸೇರಿದ ದಿನ ಅದು. ಹಾ. ಡಿಸೆಂಬರ್ 6 ತಾರೀಕು ರಾಜರತ್ನಪುರ ಕಿನ್ನಿಗೋಳಿ 1ನೇ ಮೇಳ. 1ನೇ ಮೇಳದ ಹಾಗೆ ಅಲ್ಲಿ ಜರ್ನಿ ಸ್ಟಾರ್ಟ್. ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ಅಲ್ಲಿ 1ನೇ ಮೇಳದಲ್ಲಿ ಎಷ್ಟು ವರ್ಷ ಕಟ್ಟ ಮಾಡಿದ್ರಿ? 1ನೇ ಮೇಳದಲ್ಲಿ ಆ ವರ್ಷ ಮಾತ್ರ ಒತ್ತು ಒಂದು ಮದ್ದಳೆಗಾರ. ವರ್ಷದ ಕಟ್ಟ ಮಾಡಿ. ವೆರಿ ನೆಕ್ಸ್ಟ್ ಇಯರ್ ಏನಾಯ್ತು, ಅವಾಗ 4 ಮೇಳ. 4. 1ನೇ ಮೇಳ ಪೂಂಜರು, ಬಲಿಪರು, ಅಜ್ಜ ಬಲಿಪರು, 2ನೇ ಮೇಳ ಪ್ರಸಾದ ನೊಟ್ಟಿಗೆ ಇದ್ರು, ಹ್ಮ್. 3ನೇ ಮೇಳ ಕುರಿಯ, ಕುರಿಯ, 4ನೇ ಮೇಳ ಕುಬಣೂರು. ಬಣೂರು. ಹೌದು. ಅಲ್ಲಿ 4ನೇ ಮೇಳದಲ್ಲಿ ಆ ವರ್ಷ ಕುದುರೆಕೊಳ್ಳು ರಾಮಮೂರ್ತಿ ಅಂತ ಹೇಳುವವರು ಇದ್ರು. ಹೌದು. ಅವ್ರು ಬಿಟ್ರು ಮೇಳ, ಹ್ಮ್. ಅವ್ರು ಒತ್ತು ಮೊದಲೆಗಾರರಾಗಿದ್ರು. ಆಗ ಇಲ್ಲಿ ಮತ್ತಿನ ವರ್ಷ ಎಲ್ಲ ಶಫಲ್ ಆಗುವಾಗ ನಮ್ಮ ಮೇಳ ಮಾಂಬಾಡಿ ಗುರುಗಳ ಶಿಷ್ಯ ನೆಕ್ಕರೆಮುಳೆ ಗಣೇಶ್ ಭಟ್ ಗಣೇಶ್ ಅಂತ, ಭಟ್. ಈಗ ಬಪ್ಪನ ಮೇಳದಲ್ಲಿ ಮೇಳದಲ್ಲಿ. ಮೊದಲೆಗಾರರಾಗಿದ್ದ, ಹೌದು. ಅವರನ್ನು ತೆಕೊಳ್ಳಿಕ್ಕೆ ಅಂತೇಳಿ ಆಯ್ತು. ಆಗ ಇವ್ರು ಹೇಳಿದ್ರಂತೆ, ಇವನಿಗೆ 1 ವರ್ಷ ಸರ್ವಿಸ್ ಆಯ್ತಲ್ಲ, ಹ್ಮ್. ಯಾರಿಗೆ, ನನಗೆ ಹ್ಮ್. ಸ್ವಲ್ಪ ಅನುಭವ ಆಯ್ತಲ್ಲ. ಅಂದ್ರೆ ಅವಾಗೆಲ್ಲ ಕುಬಣೂರು ಭಾಗವತರ ಹಾಡು ಜಲ್ದಿ ಅಂತ ಲೆಕ್ಕ. ಹೌದು. ಈಗಿನವರ ಜಲ್ದಿಗೆ ಹೋಲಿಸಿದ್ರೆ ಅದು ಜಲ್ದಿ. ಸ್ಪೀಡ್ ಅಲ್ಲ. ಅಲ್ಲ, ಹೌದು. ಆಗ ಉಳಿದ ಪೂಂಜಾರದ್ದೆಲ್ಲ ತುಂಬಾ ನಿಧಾನ ಹೌದು. ಬೇಕಾದಲ್ಲಿ ಮಾತ್ರ. ಹಾಗೆ ಇವನನ್ನು ಅಲ್ಲಿಗೆ ಶಿಫ್ಟ್ ಮಾಡುವ, ಕರಮಲೆ ಗಣೇಶನನ್ನು ಇಲ್ಲಿ ತಗೊಳ್ಳುವಂತ. ಹಾಗೆ ಅದು ನನ್ನನ್ನು 4ನೇ ಮೇಳಕ್ಕೆ ಮರು ವರ್ಷವೇ ಶಿಫ್ಟ್ ಮಾಡಿದೆ. ಶಿಫ್ಟ್ ಮಾಡಿ. ಹಾಗೆ ಮತ್ತೆ 4ನೇ ಮೇಳದಲ್ಲಿ ಹೋದವ ನಾನು 8 ವರ್ಷಗಳ ಕಾಲ ನಿರಂತರ ಅದರಲ್ಲಿ ಇದ್ದೆ. 4ನೇ ಮೇಳ. ಒಂದು ಒತ್ತು ಮದ್ದಳಾಗಿ 2ನೇ ಮದ್ದಲೆಗಾರನಾಗಿ ಅಲ್ಲಿಯೇ ಪ್ರಮೋಷನ್ ಆಗಿ ಅಲ್ಲಿದ್ದೆ. ಅಲ್ಲಿದ್ದ. ಮತ್ತೆ ಆರಂಭದ ವರ್ಷ ಇನ್ನೊಂದು ವಿಷಯ ಉಂಟು, ನಾನು ವೇಷವೂ ಮಾಡಿದ್ದೇನೆ, ಮದ್ದಳೆ ನುಡಿಸಿದ್ದೇನೆ. ಅದು ಹೌದು. ಅದೊಂದು ಅನಿವಾರ್ಯ ಸಂದರ್ಭದಲ್ಲಿ. 4ನೇ ಮೇಳ. ಅಲ್ಲ, 1ನೇ ಮೇಳ ಒಂದನೇ ಮೇಳ. ಸೇರಿದ ವರ್ಷವೇ. ಹಾ, ಹಾ, ಹಾ. ಯಾವ ಅಂದ್ರೆ ವೇಷ? ವೇಷ ಕೆಲವೆಲ್ಲ ಮಾಡಿದೆ. ಅಂದ್ರೆ ಅದು ಹೇಗಾಯ್ತು ಅಂದ್ರೆ, ಆ ವರ್ಷ ತುಂಬಾ ಜನರಿಗೆ ಹುಷಾರಿಲ್ಲದೆ ಆಗೋದು. ಆರೋಗ್ಯ ಸಮಸ್ಯೆ. ಮರಿಯಯ್ಯ ಬಲ್ಲಳರು ಅಂತ ಹೇಗಿದ್ದಾರೆ ನೋಡಿ, ಹಾ, ಹಾ. ಅವರು ಪ್ರಧಾನ ಮೊದಲೇ ಹೌದು. ನಾನು ಹೋದ ವರ್ಷ. ಹೌದು. ಮತ್ತೆ ಉಜಿರೆ ಸೇಸಪ್ಪಣ್ಣ ಅಂತ ಇದ್ರು, ಹಾ, ಹಾ. ಸುಂದರಜ್ಜ ಅಂತ ಇದ್ರು ಉಜಿರೆ. ಹೌದು. ನಾನು ಹಾಗೆ 4 ಜನ. 4 ಜನ. ಆಗ ವೇಷದವರಿಗೆ ಈ ಶಂಬೆ ಭಟ್ ಕಂಜಾರ್ಪಣೆ, ಹ್ಮ್. ಶಿವಪ್ರಸಾದ್ ಪೆರುವಾಜೆ, ಹರಿನಾರಾಯಣ ಎಡನೀರು, ಬೋಳಂತೂರು ಜಯರಾಮ್ ಹಾ. ಶೆಟ್ಟಿ, ತುಂಬಾ ಜನ ಇದ್ರು. ಹ್ಮ್. ಆಗ ಕೆಲವರಿಗೆ ಒಮ್ಮೊಮ್ಮೆಲೆ ಹುಷಾರಿಲ್ಲ, ಆರೋಗ್ಯ. 3-4 ಜನಕ್ಕೆ ಒಮ್ಮೆಲೆ 5-6 ಜನಕ್ಕೆ. ಸುಣ್ಣಂಬಳದವರೇ ಒಂದು ರಾತ್ರಿ ಬೆಳಿಗ್ಗೆ 3-4 ವೇಷ ಮಾಡಿದ್ದಾರೆ, ಈ ಅನಿವಾರ್ಯ ಪರಿಸ್ಥಿತಿ. ಹೌದು. ಸುಬ್ರಹ್ಮಣ್ಯ ಕಾಸರಗೋಡು. ಕಾಸರಗೋಡು. ಆವಾಗ ಏನಾಯ್ತು ಅಂದ್ರೆ, ಒಂದ್ ದಿವಸ ಸುಣ್ಣಂಬಳದವರಿಗೆ ನಾನು ವೇಷ ಮಾಡ್ತೇನೆ ಅಂತ ಹವ್ಯಾಸಿಯಾಗಿ ಮಾಡ್ತೇನೆ ಅಂತ ಗೊತ್ತಿತ್ತು. ನಾನು ಹೇಳಿಲ್ಲ, ಕಟೀಲಲ್ಲಿ ನಾನು ಸಪ್ತಾಹ ಕೆಲವು ಹೋಗಿ, ಮಾಡಿ, ಹೌದು. ಅದೆಲ್ಲ ಅವರಿಗೆ ಗೊತ್ತಿತ್ತು. ಆಗ ಅವರು ಪೂಂಜ ಭಾಗವತರಿಗೆ ನನ್ನ ಹೊಸ ಪರಿಚಯ ಆ ವರ್ಷ. ಹೌದು. ಅಷ್ಟವರೆಗೆ ನಾನು ಎಲ್ಲಿ ಹೊರಗಡೆ ಅವರು ಮಾತಾಡಿದ್ರು, ಮಾತಾಡಿ. ಪೂಂಜರಿಗೆ ನನ್ನ ವಿಷಯ ಗೊತ್ತಿಲ್ಲ. ಅಲ್ಲಿ ಮೊದಲಿಗೆ ಸೇರಿದವರು ಹೌದು. ಪೂಂಜಾರಲ್ಲಿ ಹೇಳಿದ್ರಂತೆ, ಇವತ್ತು 5-6 ಜನ ರಜೆ, ಏನ್ ಮಾಡುದು ಅಂತ ಡಿಸ್ಕಸ್ ಮಾಡುವಾಗ ಅವ ಮೊದಲಿಗೆ ಸೇರಿದ ನಮ್ಮ ಚಂದ್ರ ಭಟ್ರಿಗೆ ವೇಷ ಮಾಡ್ಲಿಕ್ಕೆ ಗೊತ್ತುಂಟು, ಅವರನ್ನು ಮಾಡಿಸುವ ಅಂತ. ಹ್ಮ್. ಹೌದಾ, ನನಗೆ ಗೊತ್ತಿಲ್ಲ ಅಂತ ಪೂಂಜಾರ. ಹ್ಮ್. ಯಾವುದೇ ಅದು ಸಾಧಾರಣ ಎಲ್ಲ ಮಾಡ್ತಾರೆ, ಮಾಡಿಸುವ ಅಂತ. ಹಾಗೆ ನನ್ನ ಹತ್ರ ಹೇಳಿದ್ರು. ಹಾಗೆ ಫಸ್ಟ್ ನಾನು ಅನಿವಾರ್ಯಕ್ಕೆ ಮಾಡಿದ ವೇಷ ಒಂದ್ ದಿವಸ ಮೂಡಾಯಿ ಕೋಡಿ ದಾರುಕಟ್ಟೆ ಅಂತ ಉಂಟು, ಈಗಲೂ 10 ಸಂವತ್ಸರ ಆಟ, ಹಾ. ಅಲ್ಲಿ ಶನೀಶ್ವರ ಮಾಡಿ. ಯಾವ ವೇಷ ಮಾಡಿ? ಅದರಲ್ಲಿ ದಶರಥ ನನ್ನ ದಶ. ಶಂಬಾಯಿ ಭಟ್ರು ಮಾಡಬೇಕಿದ್ದ ವೇಷ. ಅವರು ಜ್ವರದಲ್ಲಿ ಹುಷಾರಿಲ್ಲ, ಮನೆಗೆ ಹೋಗಿದ್ದಾರೆ, 3 ದಿನ ಆಗಿದೆ. ಹಾ, ಹಾ. ಸುಬ್ರಹ್ಮಣ್ಯರ ಶನಿ. ಸರಿ. ಸುಬ್ರಹ್ಮಣ್ಯರಿಗೆ ಈಗಲೂ ನೆನಪಿರ್ಬೋದು, ಅವರು ಒಮ್ಮೊಮ್ಮೆ ಹೇಳ್ತಾರೆ. ಹೌದು, ಹೌದು. ಅವಾಗ ಖ್ಯಾತ ಹಾಸ್ಯಗಾರ ಮುಂಟೂರು ಜಯರಾಮ್ ಶೆಟ್ಟಿ, ಜಯರಾಮ್ ಶೆಟ್ಟಿ. ಅವ್ರದ್ದು ಹಾಸ್ಯ ಒಳ್ಳೆ ಹಾಸ್ಯ. ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ವೇಷಕ್ಕೆ ನನಗೆ. ಹೇಳಿಕೊಟ್ಟು. ಹಾಗೆ ಅಲ್ಲಿ ನಾನು ದಶರಥ ಮಾಡಿದೆ. ಪೂಂಜರಿಗೆ ಭಾರಿ ಖುಷಿ ಆಯ್ತು. ಖುಷಿ. ಓ, ಇವರು ವೇಷದ ಒಳ್ಳೆದುಂಟು ಅಂತೆಲ್ಲ ಹೇಳಿದ್ರಂತೆ ಬೇರೆಯವರಲ್ಲಿ. ಹಾ. ಹಾಗೆ ಆ ವರ್ಷ ಅನಿವಾರ್ಯಕ್ಕೆಲ್ಲ ಯಾರಾದ್ರೂ ರಜೆ ಆದ್ರೆ ನನಗೆ ವೇಷ. ವೇಷ. ದೇವಿ ಖುಷಿ ಆಗ್ತಿದ್ದ ಮಾಡ್ಲಿಕ್ಕೆ ಅವಾಗ? ನಿಮಗೆ ಖುಷಿ ಆಗ್ತಿತ್ತು? ಖುಷಿ ಅಂದ್ರೆ ಮೊದಲೇ ನನ್ನ ಇಂಟ್ರೆಸ್ಟ್ Interest. ನಾನಿದು ಅನುಭವಕ್ಕಿಂತ ಮದ್ದಳೆ ಅಲ್ಲ, ನಾನು ಹಿಮ್ಮೇಳಕ್ಕೆ ಇಲ್ಲ ಇಲ್ಲ ಬಂದಿಲ್ಲ. ಹಾಗೇನಿಲ್ಲ. ನಮ್ಗೆ ಅವಾಗೆಲ್ಲ ಕಲಿಯುವ ಹುಚ್ಚಿನಲ್ಲಿ ಹೌದು. ರಾತ್ರಿ ಬೆಳಿಗ್ಗೆವರೆಗೆ ನಾವು ಡ್ಯೂಟಿ ನಾವೆಲ್ಲ ನಿದ್ದೆ ಮಾಡ್ತೇವೆ. ಹೌದು, ಹೌದು. ಇಡೀ ರಾತ್ರಿ ನಮ್ಮ ಡ್ಯೂಟಿ ಮದ್ದಳೆ ಡ್ಯೂಟಿ ಆದ್ರೆ ಆಟ ನೋಡು, ಆಟ ನೋಡಿ. ವೇಷ ಸುಣ್ಣಂಬಳದವ್ರದ್ದು ಆಟ ನೋಡು. ಆಟ. ಈ ವೇಷ ಇರುವಾಗ್ಲೂ ಹಾಗೆ. ಮತ್ತೆ ವೇಷ ಆದ್ರೆ ಸುರಿಗೆ ಮದ್ದಳೆ, ಸುರಿಗೆ ವೇಷ ಆದ್ರೆ ವೇಷ ತೆಗೆದು ಮತ್ತೆ ಮದ್ದಳೆ, ಹಾಗೆ ಅಡ್ಜಸ್ಟ್ಮೆಂಟ್. ಅದು ಭಾಗವತರು ಹೇಳಿ ಹೇಳಿ. adjustment ಹೌದು, ಆಗ್ತಿತ್ತು. ಹೌದು. ಮತ್ತೆ ಇದರಲ್ಲಿ ಸಹಸ್ರ ಕವಚ ಮೋಕ್ಷದಲ್ಲಿ ಬೆಳ್ಳರ ರಮೇಶಣ್ಣ ರಮೇಶ್. ವರ ಕೊಡುವ ಈಶ್ವರ, ದೇವಿಮಾತ್ಮೆಯಲ್ಲಿ ಈಶ್ವರ, ಮತ್ತೆ ಬೇರೆ ಬೇರೆ ವೇಷ ಎಲ್ಲ ಮಾಡಿ ವೇಷ ಮಾಡಿ. ಬ್ರಹ್ಮ, ತುಂಬಾ ವೇಷಗಳು ಹಾಗೆ ಆ ವರ್ಷ ಆಗಿದೆ.
ಅಲ್ಲಿ 1ನೇ ಮೇಳದ್ದು ಆದ ನಂತರ 4ನೇ ನಾಲ್ಕನೇ ಮೇಳಕ್ಕೆ ಹೋದ ಮೇಲೆ ಹ್ಮ್. ನಾನು ಸಂಪೂರ್ಣ ಹೆಮ್ಮೇಳದವನಾದದ್ದು ಅಲ್ಲಿಂದ. 4ನೇ ಮೇಳ. 4ನೇ ಮೇಳ ಅಲ್ಲಿಂದ ನಂತರ ನನಗೆ ವೇಷ ಮೇಳದಲ್ಲಿ ಇಲ್ಲ, ಹಾ. ಹೊರಗಡೆ ಮಾಡುವುದನ್ನು ನಿಲ್ಲಿಸಿದೆ. ಹಾ, ಆ 1ನೇ ಮೇಳದಲ್ಲಿ ನಾನು ಮದ್ದಳೆಗಾರನ ಮದ್ದಳೆಗೆ ಸೇರಿದ ವರ್ಷ ತಿರುಗಾಟ ಮುಗಿಸಿ ಮತ್ತಿನ ಮಳೆಗಾಲದಲ್ಲಿ 1-2 ವೇಷ ಮಾಡಿದ್ದೇನೆ ಮಾಡಿದ್ದೆ ಹೊರಗಿನ ಆಟ. ಹೊರಗೆ. ಅಲ್ಲಿಂದ ಮತ್ತಿನ ತಿರುಗಾಟ 4ನೇ ಮೇಳದಲ್ಲಿ ಆರಂಭ ಆದ ಮೇಲೆ ಮತ್ತೆ ಇವತ್ತಿನವರೆಗೂ ವೇಷ ಅಂತ ಮಾಡಲಿ. ಮಾಡಿದೆ. 4ನೇ ಮೇಳದಲ್ಲಿ ಒಟ್ಟು ಎಷ್ಟು ವರ್ಷ? ಅದರಲ್ಲಿ 8 ವರ್ಷ. 8 ವರ್ಷ ತಿರುಗಾಟ ಮಾಡಿದ್ದೀರಿ. ಮದ್ಲೆಗಾರಾಗಿದ್ದಂತ ಕೊಂಕಣಾಜಿ ಅವರು ಮದ್ದಳೆಗಿಂತ ಹೆಚ್ಚಾಗಿ ಚೆಂಡೆಯಲ್ಲಿ ಬಹಳ ಪ್ರಬುದ್ಧರು ಅಂತ ಹೇಳಿ, ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಅದೆಲ್ಲ ಕೆಲವು ಸರ್ವಿಸ್ ಆಗ್ತಾ ಹೋದಾಗೆ ಹಾ. ಆಗುವಂತ. ನಿಮಗೆ ಚೆಂಡೆಯಲ್ಲಿ ಅವಕಾಶ ಅದು ಹೇಗೆ ಸಿಕ್ತು? ಹೇಗೆಂದ್ರೆ ಈಗ ನಮಗೆ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ಪಾಠ ಆಗುವಾಗ ಅಲ್ಲಿಂತಲ್ಲ ಒಟ್ಟಿನಲ್ಲಿ ನಮ್ಮ ತೆಂಕುತಿಟ್ಟಲ್ಲಿ ಹೇಗೆಂದ್ರೆ ಮದ್ದಳೆ ಮೊದಲು ಪಾಠ ಆಗುದು, ಹೌದು, ಮತ್ತೆ ಚೆಂಡೆ ಪಾಠ. ಚೆಂಡೆ ಪಾಠ ಆಗುದು. ಪಾಠ ಎರಡೂ ಆಗ್ತದೆ. ಮುಂದೆ ಅವರು ಸರ್ವಿಸ್ ಮಾಡ್ತಾ ಹೋಗುವಾಗ ಒಬ್ಬೊಬ್ಬರಿಗೆ ಒಂದೊಂದು ಸಿದ್ಧಿಸಿದಾಗ, ಈಗ ನಿಮ್ಮ ವೇಷದಲ್ಲಿ ನೋಡಿ ಹೌದು, ಪಾಠ ಎಲ್ಲದ್ರದ್ದು ಆಗ್ತದೆ. ಹೌದು. ಒಬ್ಬ ಬಣ್ಣದ ವೇಷದ ಲೈನಿಗೆ ಹೋಗ್ತಾನೆ, ಒಬ್ಬ ಹೌದು. ಸ್ತ್ರೀ ವೇಷದ ಲೈನಿಗೆ, ಒಬ್ಬ ಹಾಗೆ ಇದು ಕೂಡ ಹಾ. ಒಬ್ಬ ಆಲ್ರೌಂಡರ್ ಆಗಿರ್ತಾನೆ. ಈ ಚೆಂಡೆ ಮದ್ದಳೆಯಲ್ಲಿ ಹೋಗಿ ಚೆಂಡೆ ಮದ್ದಳೆ ಸಮ ಪ್ರಮಾಣ ಕೈಯವರು ಅಂತ ಇರ್ತಾರೆ. ಹೌದು, ಚೆಂಡೆ ಎಷ್ಟು ಪರ್ಫೆಕ್ಷನ್ ಒಳ್ಳೆ ಚೆಂದ ನುಡಿಸ್ತಾರೆ, ಮದ್ದಳೆ ಕೂಡ ಅಷ್ಟೇ. ಹೌದು. ಇದು ಕೆಲವರು ಮದ್ದಳೆ ಮಾತ್ರ. ಹ್ಮ್. ಹಾಗೆ ನಂದು ಏನಾಯ್ತು ಅಂದ್ರೆ ನಾನು ಮದ್ದಳೆ ಮಾತ್ರ ನುಡಿಸ್ತಾ ಇದ್ದೆ. ಆವಾಗೆಲ್ಲ ಮೇಳದಲ್ಲೆಲ್ಲ ತುಂಬಾ ಕ್ರಮಗಳಿತ್ತು, ಶಿಸ್ತುಗಳು. ಅಂದ್ರೆ ಪ್ರಧಾನ ಮದ್ದಳೆಗಾರರು ಪೀಠಿಗೆಗೆ ಬರುದು, ಮತ್ತೆ 11 ಗಂಟೆವರೆಗೆ ಅವರೇ ಚೆಂಡೆ ಬಡ್ದು, ಮತ್ತೆ 2ನೇ ಮದ್ದಳೆಗಾರನಿಗೆ ಚೆಂಡೆ ಕೊಟ್ಟು 1:30 ಗಂಟೆವರೆಗೆ ಹೋಗುದು. ಅವಾಗ ಒತ್ತು ಮೊದಲೆಗೆ ಇವ ಚೆಂಡೆಗೆ. ಚೆಂಡೆಗೆ ಹಾಗೆ 3-4 ಸೌಮ್ಯ ಮಧ್ಯದಲ್ಲಿದ್ರು ಪ್ರಧಾನ ಮದ್ದಳೆಗಾರ ಎದ್ದು ಮದ್ದಲೆಗೆ ಬರುದು. ಮಾಲಿನಿಗೆಲ್ಲ ಮೋಹನ್ ಶೆಟ್ಟಿಗಾರು ನಮ್ಮೊಟ್ಟಿಗೆ ಹಾಗೆಲ್ಲ ಇತ್ತು. ಈಗ ಎಂದು ಯೋಚಿಸಿ ಒಮ್ಮೆ 2 ಪದ್ಯ, ಅದಕ್ಕೆ ಪ್ರಧಾನ ಮದ್ದಳೆಗಾರ ಬರುದು ಚೆಂಡೆ ಕೆಳಗಿಟ್ಟು. ಅವಾಗೆಲ್ಲ ಹಾಗೆ ತುಂಬಾ ರೂಲ್ಸ್ ಇತ್ತು. ಈ ಒತ್ತು ಮೊದಲೇ ಅವನಿಗೆ ನಿಜವಾಗಿ ಕೈ ಬೇಕಾದಷ್ಟು ಚೆಂಡೆಗೆ ಬಂದ್ರು ಕೊಡ್ಲಿಕ್ಕಿಲ್ಲ ಅವಾಗ. ಅವನಿಗೆ ಬಡ್ ನುಡಿಸುವ ಜಾಗ ಮಾತ್ರ. ಎಲ್ಲರೂ ಕೊಟ್ರೆ ಮುದದಿಂದ ನಿನ್ನ, ಮತ್ತೆ ಸುಪಾರ್ಶಕನ 3 ಪದ್ಯಕ್ಕೆ ಹಾಗೆ ಬೆಳೀತಾ ಇದ್ದೆ ನಾನು ಫಸ್ಟಿಗೆ. ಅದು 4ನೇ ಮೇಳಕ್ಕೆ ಹೋದ ಮೇಲೆ ಏನಾಯ್ತು ಅಂದ್ರೆ ಅವರದೇ ಮೋಹನ್ ಶೆಟ್ಟಿಗಾರು ಅಂತ ನಾನು ಹೇಳಿದ್ದೆ, ಸೀನಿಯರ್ ಮದ್ಲೆ. ಅವರನ್ನು ನಾನು ಯಾವತ್ತೂ ನೆನಪು ಮಾಡ್ತೇನೆ. ಅವರು, ನಾನು, ರಾಮಕೃಷ್ಣ ಶೆಟ್ಟಿಗಾರು ಅಂತ 3 ಜನ ಇದ್ದೆವು. ಆಮೇಲೆ ಈಗ ಇರುವ ಸೋಮಶೇಖರ್ ಭಟ್, ಕಾಶಿ ಭಟ್, 2 ತಿರುಗಾಟ ಆದ್ಮೇಲೆ ಬಂದ್ರು. ಅವರು ಕೇಂದ್ರದಲ್ಲಿ ಕಲ್ತು ಬಂದ್ರು. ಅಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಚೆಂಡೆ ಸಿಗ್ತಾ ಇತ್ತು. 1 ವರ್ಷ ಮೋಹನ್ ಶೆಟ್ಟಿಗಾರ ಸಂಬಂಧಿ ರಾಮಕೃಷ್ಣ ಶೆಟ್ಟಿಗಾರು 2ನೇ ಚೆಂಡೆ ಅವರಿಗೆ ಒಂದು ಆಘಾತ ಆಯ್ತು. ಮನೆಗೆ ಹೋದಾಗ ಅವರ ಊರಿನ ಜಾತ್ರೆಗೆ ಅವರು ಯಾವಾಗ ರಜೆ ಮಾಡ್ತಾರೆ 3 ದಿವಸ, ಅಲ್ಲಿ ಈ ಸುಡುಮದ್ದು ಬಿಡುವಾಗ ಅವರ ಕೈಯ ಬೆರಳು 3 ಆಯ್ತು ಅವರಿಗೆ. ಆಗ ಅವರು ತುಂಬಾ ದೀರ್ಘಾವಧಿ ರಜೆ ತಗೊಂಡ್ರು. ಅವಾಗ ನಾನು ಮತ್ತು ನನಗೆ ಸ್ವಲ್ಪ ಚೆಂಡೆ. ಮೋಹನ್ ಶೆಟ್ಟಿಗಾರರು ಅವರ ಮತ್ತು 2ನೇ ಚೆಂಡೆ ಅವ್ರದನ್ನು ಅವರೇ ನುಡಿಸುವ ಪರಿಸ್ಥಿತಿ. ಸ್ವಲ್ಪ 1 ದಿವಸ ಸ್ವಲ್ಪ ಕೊಟ್ಟು ನೋಡಿ ನಂಗೆ ಜಾಸ್ತಿ. ಆಗ ನಂದು ಸರಿ ಆಯ್ತು. ಹಾಗೆ ಅವರೇ ನಂಗೆ ಸ್ವಲ್ಪ ಅವಕಾಶ ಕೊಡ್ತಾ ಹೋದ್ರು. ಮತ್ತೆ ಏನಾಯ್ತು ಅಂದ್ರೆ ಜಾಸ್ತಿ ನನಗೆ ಅವರು ಮೇನ್ ಚೆಂಡೆಯವರಾದ್ರು ಹೆಚ್ಚಿನ ಪೋರ್ಷನ್ ಅನ್ನು ನನಗೆ ಬಿಟ್ಟುಕೊಡ್ಲಿಕ್ಕೆ ಶುರು ಮಾಡಿ. ಅದು ಅವರ ಒಂದು ಒಳ್ಳೆಯ ಗುಣ. ಅದು ಎಲ್ಲಿಯವರೆಗೆ ಅದು ಮತ್ತೆ ಇಡೀ ಈಗ ಕಟೀಲ್ ಕ್ಷೇತ್ರ ಮೇಲೆ ಆದ್ರೆ ಅದ್ರಲ್ಲಿ ಮಧ್ಯದಲ್ಲಿ ಮದ್ದಳೆಗಾರ ಮದ್ದಳೆಗೆ ಕೂತ್ಕೊಳ್ಳೋ ಪ್ಲಾಟ್ ಉಂಟು. ಮತ್ತೆ ಕೊನೆಯ 1 ಗಂಟೆ ಚೆಂಡೆ, ಅದಕ್ಕೆ ಅವರೇ ಮೊದಲೇ ಗೊತ್ತು ನನ್ನನ್ನೇ ನುಡಿಸಿದ್ದು ಉಂಟು. ತುಂಬಾ ಪ್ರಸಂಗದಲ್ಲಿ ದೇವಮಾತ್ಮೆಯಲ್ಲಿ ಸಹ ಸಾಧಾರಣ ಎಲ್ಲಾ ಪ್ಲಾಟ್ಗಳಿಗೂ ಅವಾಗ ನಾನು 2ನೇ ಮದ್ದಳೆಗಾರ ಆಗಿರುವಾಗ್ಲೇ ಪ್ರಧಾನಕ್ಕೆ ಬರುವ ಮೊದಲೇ ನುಡಿಸಿ ಅಂದ್ರೆ ಅದು ಅಲ್ಲಿ ಅನುಭವ ಆಯ್ತು. ಪ್ರಧಾನವಾಗಿ ಹೇಳ್ಬೇಕಾದ್ರೆ ಕಲಾವಿದರ ಸಪೋರ್ಟ್, ಭಾಗವತರು, ಕೊಗಣೂರು ಭಾಗವತರು ತುಂಬಾ ನಮಗೆ ಪುಷ್ ಮಾಡಿದ್ದಾರೆ ರಂಗದಲ್ಲಿ. 4ನೇ ಮೇಳದಲ್ಲಿ ಆಗ ಯಾರು ನಿಮಗೆ ಸಪೋರ್ಟ್? ಒಳ್ಳೆ ಕಲಾವಿದರ ಮೇಳದಲ್ಲಿ ನಾನು ಫಸ್ಟ್ ಹೋಗುವಾಗ ಕೊಗಣೂರು ಭಾಗವತರು ಪ್ರಧಾನ, ಕೊರಗಪ್ಪ ನಾಯಕ ಕಾಟುಗುಚ್ಚಿ ಅಂತ ಅವರು 2ನೇ ಭಾಗವತರು, ಪುಂಡಿಕಾಯಿ ಅವರು ಆವಾಗ 1ನೇ ಮೇಳದಲ್ಲಿ. ಮತ್ತೆ 2 ವರ್ಷ ತಿರುಗಾಟ ಆದ್ಮೇಲೆ ಇವರು ಕೊರಗಪ್ಪ ನಾಯಕರು ಅಸೌಖ್ಯತೆಯಿಂದ ಹೋದ್ಮೇಲೆ ಪುಂಡಿಕಾಯಿ ಅವರು ಬಂದದ್ದು ಆಮೇಲೆ. ಹಾಗೆ ಅವಾಗ ಭಾಗವತರು ಇವರು ಕೊರಗಪ್ಪ ನಾಯಕರು ಚೆಂಡೆ ಮದ್ದಲೆಯನ್ನು ಅವರು ಚೆಂಡೆ ಮದ್ದಲೆ ಅವರು ರಜೆ ಆದ್ರೆ ಅವರು ಕೇಳಿ ಬಡಿಲಿಕ್ಕೆ ಅಥವಾ ರಂಗಕ್ಕೆ ಬೇಕಾದ್ರೆ ಬರ್ತಿದ್ರು. ಹಾಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ವೇಷಧಾರಿಗಳಂತೂ ವಿಷ್ಣು ಶರ್ಮಾ ಪಣಕಜೆ, ಮಂಜೇಶ್ವರ ಜನಾರ್ದನ್ ಜೋಗಿ ಒಳ್ಳೆ ವೇಷಧಾರಿ, ದೊಡಿಕಾನದವರು, ಉದ್ಯಾವರ ಸಂಜೀವ ಚೌಟರು ಹಳೆಯ ಬಣ್ಣದ ವೇಷಧಾರಿ, ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರ ಅವಾಗ ಹಾಸ್ಯಕ್ಕೆ. ಹಾಗೆ ಒಂದು ಗಜ ಸೆಟ್ ಅದು ಅವಾಗ 4ನೇ ಮೇಳ ಅಂದ್ರೆ ಈ ಕಟೀಲು 4ನೇ ಮೇಳ ಇದ್ದಾಗ 4 ಮೇಳವು ಕೂಡ ಯಾವುದು ನಿಮಗೆ ಬೆಲ್ಲದಲ್ಲಿ ತುದಿ ಯಾವುದು ಬುಡ ಯಾವುದು ಅಂತ ಗೊತ್ತಿಲ್ಲದಾಗಿತ್ತು. 4 ಮೇಳ ಪುಂಜರ ಸೆಟ್ 1ನೇ ಮೇಳ, ಅದರಲ್ಲಿ ಗಜ ಸೆಟ್, 2ನೇ ಸೆಟ್ ಬಲಿಪರದ್ದು, 3ನೇದು ಕುರಿಯ ಭಾಗವತರು, ಇನ್ನು 4ನೇದು ಕುಮಾರನವರು. ನೋಡುವವರು ಕೆಲವು ಜನ ಹಾಗೆ ತುಂಬಾ ನೋಡು ಆಸಕ್ತರು. ಅಲ್ಲಿ ಸುರತ್ಕಲ್ ಪೇಟೆ ಬದಿ ಆಟವರು ನಾವು ಅಲ್ಲಿ 1ನೇ ಮೇಳದ್ದು ಸ್ವಲ್ಪ ನೋಡಿ ಬಂದದ್ದು, ಇಲ್ಲಿಂದ ಅಲ್ಲಿಗೆ ಹೋಗ್ತೇವೆ ಅಂದ್ರೆ ಯಾವ್ದನ್ನು ನೋಡುದು ಅಂತ ಆತರ ಇತ್ತು ಅವಾಗ. ಅದು ನಮ್ಮ ಯೋಗ ಅಂತ ಹೇಳ್ಬೇಕು. ನಮಗೆ ಅಲ್ಲಿ ಕಲೀಲಿಕ್ಕೆ ಅವಕಾಶ ಆಯ್ತು. ಅಂತ ಗಜ ಸೆಟ್ಟಿನಲ್ಲಿ
ನಾವು ಕಲ್ತದ್ದೇ ಕಟೀಲ್ ಮೇಳದಲ್ಲಿ ಏನಿದೆ ಕಟೀಲ್ ಮೇಳ. ಈ ರಂಗ Okay. ಅನುಭವ. ಅದು ಈಗ 8 ವರ್ಷಗಳ ಕಾಲ ನಾಲ್ಕನೇ ನಾಲ್ಕನೇ ಮೇಳದಲ್ಲಿ ಮೇಳದಲ್ಲಿ ತಿರುಗಾಟವನ್ನ ಮಾಡಿದ್ವಿ.